ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರೇ, ಎಲ್ಲ ಹಿರಿಯರೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾ ಚೈತನ್ಯಕ್ಕೆ ವಂದಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು 19ನೆಯ ಶ್ಲೋಕದವರೆಗೆ ಚಿಂತನೆಯನ್ನು ಮಾಡಿದ್ದೇವೆ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ. ಕ್ಷೇತ್ರವನ್ನು ತಿಳ್ಕೊಳ್ಬೇಕು, ಜ್ಞಾನ ಸಾಧನಗಳಾದ 20 ಮಜಲುಗಳನ್ನು ತಿಳ್ಕೊಳ್ಬೇಕು, ಅವುಗಳಿಂದ ಜ್ಞೇಯವಾದ ಬ್ರಹ್ಮವನ್ನು ತಿಳ್ಕೊಳ್ಬೇಕು. ಈ ಕ್ಷೇತ್ರವನ್ನು ಬಿಡುವುದಕ್ಕೋಸ್ಕರ ತಿಳ್ಕೊಳ್ಬೇಕು, ಜ್ಞಾನ ಸಾಧನಗಳನ್ನು ಅಂತಃಕರಣ ಶುದ್ಧಿಗಾಗಿ ತಿಳ್ಕೊಳ್ಬೇಕು, ಜ್ಞೇಯವಾದ ಬ್ರಹ್ಮವನ್ನು ಪ್ರಾಪ್ತಿಗಾಗಿ ಅದನ್ನು ಪಡೆಯೋದಕ್ಕೋಸ್ಕರ ತಿಳಿದುಕೊಳ್ಬೇಕು. ಇಲ್ಲಿವರೆಗೆ ನಮ್ಮ ಚಿಂತನೆ ಬಂದು ನಿಂತಿತ್ತು. ಇದಾದ ಮೇಲೆ ಮತ್ತೆ 19ನೆಯ ಶ್ಲೋಕ ಇವತ್ತು ಇಲ್ಲಿಂದ ನಾವು ಪ್ರಾರಂಭ ಮಾಡಬೇಕು ನಮ್ಮ ಚಿಂತನೆಯನ್ನು. ಪ್ರಕೃತಿಂ ಪುರುಷಂಚೈವ ವಿಧ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿಯನ್ನು ಮತ್ತು ಪುರುಷನನ್ನು, ಈ ಎರಡನ್ನು ಅನಾದಿ ಅಂತ ತಿಳಿದುಕೋ. ವಿಕಾರಗಳನ್ನು, ಗುಣಗಳನ್ನು ಪ್ರಕೃತಿಯಿಂದ ಹುಟ್ಟಿದವುಗಳು ಅಂತ ತಿಳಿದುಕೋ. ಇದಿಷ್ಟು ಈ ಶ್ಲೋಕದ ಅರ್ಥ. ನಾನಿಷ್ಟನ್ನೇ ಒಂದು 10 ಸಲ ಹೇಳಿದ್ರೂ ಸಹ ಏನೂ ಅರ್ಥ ಆಗೋದಿಲ್ಲ. ಅರ್ಥ ಆಗೋದಿಲ್ಲ ಅನ್ನೋದು ಮಾತ್ರ ಅರ್ಥ ಆಗ್ತದೆ. ಇನ್ನೊಂದು ಸಲ ಹೇಳ್ತೇನೆ ಕೇಳಿ. ಪ್ರಕೃತಿಯನ್ನು, ಪುರುಷನನ್ನು, ಈ ಎರಡನ್ನೂ ಸಹ ಅನಾದಿ ಅಂತ ತಿಳಿದುಕೋ. ವಿಕಾರಗಳನ್ನು ಮತ್ತು ಗುಣಗಳನ್ನು ಪ್ರಕೃತಿಯಿಂದ ಹುಟ್ಟಿದೆವು ಅಂತ ತಿಳಿದುಕೋ. ಅಷ್ಟೇ ಈ ಶ್ಲೋಕದ ಅರ್ಥ. ಈ 13ನೆಯ ಶ್ಲೋಕಕ್ಕೂ 7ನೇ ಅಧ್ಯಾಯಕ್ಕೂ ಒಂದು ಸಂಬಂಧ ಇದೆ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ಯಾಕೆ ಅಂದರೆ 7ನೇ ಅಧ್ಯಾಯದಲ್ಲಿ ಭಗವಂತ ತನ್ನ 2 ತರಹದ ಪ್ರಕೃತಿಗಳನ್ನು ಹೇಳಿದ್ದ. ಭೂಮಿರಾಪೋ ನಲೋವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಧಾ ಅಂತ. ಆ ಅಧ್ಯಾಯದ 5ನೆಯ ಶ್ಲೋಕ. ಅಪರೇಯ ಮಿತಸ್ತ್ವನ್ಯಾಂ ವಿದ್ಧಿಮೇ ಪರಾಂ ಜೀವಭೂತಾಂ ಮಹಾಬಾಹೋ ಏದಂ ಧಾರ್ಯತೆ ಜಗತ್ ಅಂತ 6ನೆಯ ಶ್ಲೋಕ. ಈ 2 ಶ್ಲೋಕಗಳು ಪರಮಾತ್ಮನ 2 ಪ್ರಕೃತಿಗಳನ್ನು ಹೇಳ್ತವೆ. ಈ ಪ್ರಕೃತಿಗಳನ್ನು ಹೇಳ್ತವೆ ಅನ್ನೋದು ಸರಿ. ಪ್ರಕೃತಿ ಅಂದರೆ ಏನು? ಸಾಂಖ್ಯರು ಪ್ರಕೃತಿ ಅಂತ ಜಡವಾದದ್ದಕ್ಕೆ ಕರೀತಾರೆ.
ಆಯುರ್ವೇದ ಪಂಡಿತರು ದೇಹದ ಆರೋಗ್ಯ ಎನ್ನುವ ಹಿನ್ನೆಲೆಯಲ್ಲಿ ಪ್ರಕೃತಿ ಎನ್ನುವ ಶಬ್ದವನ್ನು ಬಳಸ್ತಾರೆ. ಇತ್ತೀಚೆಗೆ ನಿಮ್ಮ ಪ್ರಕೃತಿ ಹೇಗಿದೆ ಅಂದರೆ ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಹಾಗಿದ್ದರೆ ವೇದಾಂತಿಗಳು ಯಾವ ಅರ್ಥದಲ್ಲಿ ಪ್ರಕೃತಿಯನ್ನು ಬಳಸ್ತಾರೆ? ನಾನು 7ನೇ ಅಧ್ಯಾಯದಲ್ಲಿ ಇದನ್ನು ಹೇಳಿದ್ದೆ, 8ನೇ ಅಧ್ಯಾಯ 13ನೇ ಅಧ್ಯಾಯದಲ್ಲಿ ಹೇಳ್ಕೊಂಡು ಹೋಗಿದ್ದೇನೆ. ಆದರೂ ಸಹ ನಿನ್ನೆ ಹೇಳಿದ್ನಲ್ಲ, ಮರೆಯೋದಕ್ಕೋಸ್ಕರ ಏನು ಕಷ್ಟಪಡಬೇಕಾದ್ದಿಲ್ಲ ಅಂತ. ಅದನ್ನು ಮನಸ್ಸಿಗೆ ತಂದುಕೊಂಡ್ರೆ ಮತ್ತು ನಾವು ಅದನ್ನು ನೆನಪಿಸಿಕೊಳ್ಬೇಕಾಗ್ತದೆ. ತಪ್ಪೇನಿಲ್ಲ, ವೇದಾಂತ ವಿಚಾರವನ್ನು ಮತ್ತೆ ಮತ್ತೆ ಅದಕ್ಕೋಸ್ಕರ ಶ್ರೋತವ್ಯ ಆವೃತ್ತಿ ಅಸಕೃದುಪದೇಶಾತ್, ಮತ್ತೆ ಮತ್ತೆ ಕೇಳಬೇಕು. ಎಷ್ಟೋ ಸಲ ಕೇಳಿದಾಗ ಎಷ್ಟೋ ಒಂದು ಅಂಶಗಳಷ್ಟು ಒಳಗಡೆ ಹೋಗ್ತದೆ, ಹೋಗಿದ್ದು ಅದರೊಳಗೆ ಎಷ್ಟೋ ಅಂಶ ನಿಲ್ಲಬಹುದು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ಕೇಳಬೇಕು ಅನ್ನೋದು ನನ್ನ ಮಾತಿನ ತಾತ್ಪರ್ಯ ಅಷ್ಟೇ ಹೊರತು ಮತ್ತೆ ಮತ್ತೆ ಮರಿಬೇಕು ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ. ಆ ಹಿನ್ನೆಲೆಯಲ್ಲಿ ಪ್ರಕೃತಿ ಅಂದರೆ ಏನು? ಪ್ರಕೃತಿ ಅಂದರೆ ಪರಮಾತ್ಮನ ಶಕ್ತಿ. ಆ ಪರಮಾತ್ಮನಿಗೆ 2 ತರಹದ ಶಕ್ತಿಗಳಿವೆ. ಒಂದು ಜಡಶಕ್ತಿ, ಇನ್ನೊಂದು ಚೇತನ ಶಕ್ತಿ. ಆ ಜಡಶಕ್ತಿಯನ್ನು ಪ್ರಕೃತಿ ಅಂತ ಕರೀತಾರೆ. ಇನ್ನು ಅದಕ್ಕೂ ಮೂಲಕ್ಕೆ ಹೋಗಿ ನೋಡಿದರೆ ಮೂಲ ಪ್ರಕೃತಿ ಅಂತಲೂ ಅದನ್ನು ಕರೀತಾರೆ. ನಾನು ಅದನ್ನು ಹಿಂದೆ ಹೇಳಿದ್ದೆ. ಈ 7ನೇ ಅಧ್ಯಾಯದಲ್ಲಿ ಪರಮಾತ್ಮನ 2 ತರಹದ ಪ್ರಕೃತಿಗಳನ್ನು ಅಂದರೆ ಶಕ್ತಿಗಳನ್ನು ಅವನೇ ಹೇಳಿದ್ದ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಈ 8 ತನ್ನ ಜಡ ಪ್ರಕೃತಿಗಳು. ಆದ್ದರಿಂದ ಇದನ್ನು ಅಪರಾಪ್ರಕೃತಿ ಅಂತ ಕರೀತಾರೆ. ಅಂದರೆ ಉತ್ಕೃಷ್ಟ ಅಲ್ಲದೇ ಇರುವ ಪ್ರಕೃತಿ ಅಂತ, ಶ್ರೇಷ್ಠ ಅಲ್ಲದೇ ಇರುವ ಪ್ರಕೃತಿ ಅಂತ. ಅದು ಹೇಳಿ ಮತ್ತೆ ಮುಂದೆ ಹೇಳ್ತಾನೆ, ಪರಾಂ, ನನ್ನ ಇನ್ನೊಂದು ಪರವಾದ ಪ್ರಕೃತಿ ಉಂಟು, ಅದಕ್ಕೆ ಹೆಸರು ಜೀವ, ಜೀವ ಅಂತ ಕರೀತಾರೆ ಅಂತ. ಇದೆರಡೂ ನನ್ನ ಪ್ರಕೃತಿಗಳು ಅಂತ. ಇದು 7ನೇ ಅಧ್ಯಾಯದಲ್ಲಿ ಬಂದ ವಿಷಯ. ಇಲ್ಲಿ ಹೇಳಿದ ಆ ಜಡ ಪ್ರಕೃತಿಗೆ ಸಂಬಂಧಪಟ್ಟಂಥ 8 ನಾವು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಂಡು ಮತ್ತೆ ಈ ಅಧ್ಯಾಯದಲ್ಲೂ ಸಹ ಹಿಂದೆ ಹೇಳಿದಂತಹ ವಿಚಾರವನ್ನು ಯಾವ ಶ್ಲೋಕ ಅಂದರೆ 5ನೇ ಶ್ಲೋಕದಲ್ಲಿ ಹೇಳಿತ್ತು. ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವಚ ಅಂತ ಹೇಳಿ ಅಲ್ಲಿ ಒಟ್ಟು 24 ತತ್ವಗಳನ್ನು ಹೇಳಿ ಗೀತಾಚಾರ್ಯ ಹೇಳಿದ್ದ. ಇದು ದೇಹ, ಕ್ಷೇತ್ರ ಅಂತ ಹೇಳಿದ್ದ. ಆ ಶ್ಲೋಕ ಹೀಗೆ ಇದೆ, ಸ್ಪಷ್ಟವಾಗಿ ಮನಸ್ಸಿಗೆ ತಂದ್ಕೊಳ್ಳಿ. ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಹ. ಇದಿಷ್ಟನ್ನು ಈ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಹೇಳಿದ್ದ. ಇದಕ್ಕೆ ಪ್ರಕೃತಿ ಅಲ್ಲಿ 8 ಹೇಳಿದ್ದ, ಅದನ್ನು ವಿಸ್ತರಿಸಿ ಈ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಹೇಳಿದ. ಇದೂ ಸಹ ಅಪರಾಪ್ರಕೃತಿಯೇ. 24 ತತ್ವಗಳನ್ನು ಒಳಗೊಂಡಿದ್ದು. ಆ 24 ತತ್ವಗಳನ್ನು ಹೇಳಿದ್ದೆ, ಇನ್ನೊಮ್ಮೆ ನೆನಪಿಗೆ ತರೋದಕ್ಕೋಸ್ಕರ ಹೇಳ್ತೇನೆ. ಮಹಾಭೂತಾನಿ ಅಂದರೆ ಪಂಚ ತನ್ಮಾತ್ರೆಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5. ಮತ್ತು ಅಹಂಕಾರ, ಅದನ್ನು ನಾನು ವಿವರಣೆ ಕೊಟ್ಟು ಹೇಳಿದ್ದೆ. ಅಹಂಕಾರ ಅನ್ನೋದು ಒಂದಿದೆ, ಅದೇನು ಹೇಳಬೇಕಾದ್ದಿಲ್ಲ, ನಮಗೆಲ್ಲರೂ ಅಷ್ಟು ಉಂಟು ಅದು, ಹಾಗಾಗಿ ಗೊತ್ತಾಗ್ತದೆ ಅಂತ ಬಿಟ್ಟು ಬಿಡೋಣ. ಅಲ್ಲಿಗೆ ಎಷ್ಟಾಯಿತು? 6 ಆಯಿತು. ಮತ್ತು ಇದರ ಹಿಂದೆ ಬುದ್ಧಿ ಅನ್ನೋದು ಒಂದುಂಟು. ನಾವು ಹೇಳ್ತೇವಲ್ಲ ಕೆಲವು ಸಲ, ಏನು ನಿನಗೇನು ಬುದ್ಧಿ ಇಲ್ವಾ ಹೀಗೆ ಅಂತ. ಅದು ಕೇಳುವವರಿಗೂ ಇದೆಯೋ ಇಲ್ವೋ, ಹೇಳುವವರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ಆ ಬುದ್ಧಿ ಅನ್ನೋದು ಒಂದು ಇದೆ ಅನ್ನೋದು ನಮಗೆ ಗೊತ್ತು. ಮತ್ತು ಅವ್ಯಕ್ತ ಅಂತ. ಅದಾದ ಮೇಲೆ ಇಲ್ಲಿಗೆ ಎಷ್ಟಾಯಿತು? ಅಹಂಕಾರ, ಬುದ್ಧಿ, ಅವ್ಯಕ್ತ 8 ಆಯಿತು. ಮತ್ತು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇಲ್ಲಿಗೆ ಎಷ್ಟಾಯಿತು? 18 ಆಯಿತು. ಮನಸ್ಸು ಇದು 1. ಇದಿಷ್ಟನ್ನು ಇದು ಒಂದೇ ಶ್ಲೋಕದಲ್ಲಿ ಹೇಳಿದ್ದಾನೆ ಗೀತಾಚಾರ್ಯ. ಅಲ್ಲಿಗೆ 19 ಆಯಿತು. ಮತ್ತು ಪಂಚಭೂತಗಳು, ಇಂದ್ರಿಯ ಗೋಚರಾಹ, ಇಂದ್ರಿಯಕ್ಕೆ ಗೋಚರಿಸುವಂಥವುಗಳು ಪಂಚಭೂತಗಳು, ಇವು 5. 19, 5, 24. ಈ 24ಕ್ಕೆ
5ನೇ ಶ್ಲೋಕದಲ್ಲಿ ಕ್ಷೇತ್ರ ಎನ್ನುವ ಹೆಸರಿಂದ ಕರೆದಿದ್ದಾನೆ ಗೀತಾಚಾರ್ಯ. ಇದಲ್ಲದೆ ಮತ್ತು ಬೇರೆಯವರು ಹೇಳಿದ್ದಾನೆ ಇಚ್ಛಾದ್ವೇಷ ಸುಖಂ ದುಃಖಂ ದುಃಖ ಅಂತ. ಈ 24ನೇ ಇಲ್ಲಿ ಈ ಶ್ಲೋಕದಲ್ಲಿ ಅಂದರೆ 19ನೇ ಶ್ಲೋಕದಲ್ಲಿ ಪ್ರಕೃತಿಂ ಎನ್ನುವಂಥ ಶಬ್ದದಿಂದ ಕರೆದಿದ್ದಾನೆ. ಭಾಷ್ಯದ ಸಹಾಯ ಇಲ್ಲದೆ ಇದ್ದರೆ ಏನೂ ಗೊತ್ತಾಗೋದಿಲ್ಲ. ಅಲ್ಲಿಗೆ ಇವಿಷ್ಟಕ್ಕೆ ಅಪರಾಪ್ರಕೃತಿ, ಇವಿಷ್ಟು ಜಡ, ಅಪರಾಪ್ರಕೃತಿ ಅಂತ ಹೆಸರು. ಅದನ್ನೇ ಇಲ್ಲಿ ಪ್ರಕೃತಿ ಎನ್ನುವ ಶಬ್ದದಿಂದ ಕರೆದಿದ್ದಾನೆ. ಮತ್ತು ಮುಂದೇನದು ಪುರುಷಂಚೈವ ಅಂತ, ಪುರುಷನನ್ನು ಅಂತ. 7ನೇ ಅಧ್ಯಾಯದಲ್ಲೂ ಜೀವಭೂತಾಂ ಮಹಾಬಾಹೋ ಅಂತ ಹೇಳಿದ್ನಲ್ಲ, ಅದು ನನ್ನ ಪರಾಪ್ರಕೃತಿ ಅಂತ. ಆ ಪರಾಪ್ರಕೃತಿಯಾದ ಜೀವನನ್ನೇ ಇಲ್ಲಿ ಪುರುಷ ಎನ್ನುವ ಶಬ್ದದಿಂದ ಕರೆದಿದ್ದಾನೆ. ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡಿದ್ದೇನೆ. ಬಹಳಷ್ಟು ಅಧ್ಯಾಯಗಳನ್ನು ದಾಟಿ ದಾಟಿ ನಾವು ಮುಂದಕ್ಕೆ ಮಂಡೂಕ ಪ್ಲುತಿಯನ್ನು ಮಾಡಿಕೊಂಡು ಬಂದು ಇಲ್ಲಿ ಅರ್ಥವನ್ನು ಹೇಳಬೇಕಾಗತ್ತೆ. ಅಂದರೆ 24 ತತ್ವಗಳನ್ನು ಒಳಗೊಂಡ ಅಪರಾಪ್ರಕೃತಿ ಪ್ರಕೃತಿ ಎನ್ನುವ ಶಬ್ದದಿಂದ ಅಲ್ಲಿಯೇ ಹೇಳಿದಂತಹ ಆ ಜೀವನನ್ನು ಇಲ್ಲಿ ಪುರುಷ ಎನ್ನುವಂತಹ ಶಬ್ದದಿಂದ ಕರೆದಿದ್ದಾನೆ. ಇಲ್ಲಿ ಹಿಂದೂ ಇಲ್ಲಿ ಬಂದಿತ್ತು ಕ್ಷೇತ್ರಜ್ಞ ಎನ್ನುವಂಥ ಶಬ್ದದಿಂದಲೂ ಅದನ್ನು ಹೇಳಲಾಗಿತ್ತು. ಇವು ಎರಡೂ ಸಹ ಏನು ಅಂದರೆ ಉಭಾವಪಿ ಅನಾದಿ ವಿದ್ಧಿ, ಇವೆರಡು ಅನಾದಿಗಳು ಅಂತಾನೆ. ಈ ಪ್ರಕೃತಿ ಅಂದರೆ ಅಪರಾಪ್ರಕೃತಿ ಇದು ಅನಾದಿ, ಇದು ಅನಾದಿ. ಆದರೆ ಅದಕ್ಕೆ ಅಂತ ಉಂಟು. ಇಲ್ಲಿ ಒಂದು ಬೀಜ ಇದೆ. ಆ ಬೀಜ ಯಾವುದರಿಂದ ಬಂತು ಅಂದರೆ ಮರದಿಂದ ಅಂತ ನಾವು ಹೇಳ್ತೇವೆ. ಆ ಮರ ಯಾವುದರಿಂದ ಬಂದಿದ್ದು, ಯಾವುದರಿಂದ ಹುಟ್ಟಿದ್ದು ಅಂದರೆ ಮತ್ತೆ ಬೀಜದಿಂದ ಅಂತ ಹೇಳ್ತೇವೆ. ಹೀಗೆ ನೀವು ಎಷ್ಟು ಸಲ ಕೇಳಿದರೂ ಅದಕ್ಕೆ ಇದು ಉತ್ತರ, ಇದಕ್ಕೆ ಅದು ಉತ್ತರ. ಆದರೆ ಯಾವುದು ಮೊದಲು ಅಂತ ಕೇಳಿದರೆ ಉತ್ತರ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದೇ ಉತ್ತರ ಅಲ್ವಾ? ಆದರೂ ನಾವು ಒಂದನ್ನು ಹೇಳಬಹುದು, ಏನಿದ್ರೂ ಮರಕ್ಕಿಂತಲೂ ಬೀಜವೇ ಮೊದಲು ಅಂತ ಬಲವಂತವಾಗಿ ಒಪ್ಪಿಕೊಂಡು ಅಲ್ಲಿಗೆ ಹೋಗಿ ನಿಲ್ಲೋಣ. ಇದು ಯಾವತ್ತಿಂದ ಶುರುವಾಯಿತು ಗೊತ್ತಿಲ್ಲ. ಆದರೆ ಆ ಬೀಜ ಯಾವತ್ತಿಂದ ಬಂತು ನಮಗೆ ಗೊತ್ತಿಲ್ಲ. ಅದರ ಹಿಂದೆ ಮರ ಇರಬೇಕು, ಮರದಲ್ಲಿ ಮತ್ತು ಬೀಜ ಆಗಿರಬೇಕು, ಮತ್ತು ಪುನಃ ಮರ ಮತ್ತು ಪುನಃ ಬೀಜ, ಹೀಗೆ ಅದರ ಆದಿ ನಮಗೆ ಗೊತ್ತಿಲ್ಲ ಅಲ್ವಾ? ಆದರೆ ಆ ಬೀಜಕ್ಕೆ ಒಂದು ಅಂತ್ಯವನ್ನು ಹಾಡಬಹುದು. ಆ ಬೀಜವನ್ನು ತಂದು ಬಾಣಲೆಯಲ್ಲಿ ಹಾಕಿ ಹೊರೆದು ಬಿಟ್ಟರೆ ಮತ್ತು ಅದನ್ನು ಭೂಮಿಯಲ್ಲಿ ನೆಟ್ಟರೆ ಅದು ಮೊಳಕೆ ಆಗುವುದಿಲ್ಲ. ಹಾಗೆಯೇ ಈ ಪ್ರಕೃತಿ ಇದು ಅನಾದಿ. ಅನಾದಿ ಅಂದರೆ ಅದು ಯಾವತ್ತಿಂದ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ಅಂತ್ಯ ಉಂಟು. ಯಾವಾಗ? ಆತ್ಮಜ್ಞಾನದಿಂದ. ಹಾಗೇನೆ ಪುರುಷಂಚೈವ, ಇವನು ಅನಾದಿ. ಪುರುಷ ಅಂದರೆ ಜೀವ. ಈಗ ಈ ಜೀವ ಅಂದ್ರೇನು? ದೇಹದಲ್ಲಿ ನಾನು ಅಂತ ಅಭಿಮಾನ ಇಟ್ಟವನು, ಪ್ರಕೃತಿಗೆ ಅಧೀನನಾಗಿದ್ದವನು. ನಾವೆಲ್ಲ ಈಗ ಮಾತ್ರ ಹೊಸದಾಗಿ ಹುಟ್ಟಿದವರೋ ಅಥವಾ ಮೊದಲು ಹುಟ್ಟಿದವರು ಆಗಿದ್ವೋ? ಸುಮ್ಮನೆ ತಲೆ ತಿನ್ನುವ ಪ್ರಶ್ನೆಗಳನ್ನು ಕೇಳ್ತೀರಿ ಅಂತ ಸಂಶಯ ಪಡಬೇಡಿ, ವಿಚಾರ ಮಾಡಿ. ಏಕೆಂದರೆ ನಾವು ಸಹ ಅನಾದಿಯವರೇ. ನಮ್ಮ ನಿಜವಾದ ಪ್ರಾರಂಭ ಯಾವತ್ತಿಂದ ಆಯಿತು ಅಂತ ಗೊತ್ತಿಲ್ಲ. ವೇದಾಂತ ಈ ಜೀವನನ್ನು ಸಹ ಅನಾದಿ ಅಂತಲೇ ಹೇಳುತ್ತೆ. ಮುಂದೆ ಹೇಳ್ತೇನೆ ಅದನ್ನು. ಮತ್ತೆ ನಾವೆಲ್ಲರೂ ಸಹ ಅನಾದಿನೇ. ಯಾಕೆ ಕೇಳಿದರೆ ನೋಡಿ, ಈ ಜೀವ ಹೊಸದಾಗಿ ಹುಟ್ಟುತ್ತಾನೆ ಅಂತ ಏನಾದರೂ ಹೇಳಿದರೆ, ಹಾಗೆ ಒಪ್ಪಿಕೊಂಡ್ರೆ ಆಗ ಎರಡು ತರಹದ ದೋಷಗಳು ಬರ್ತವೆ. ಒಂದು ಕೃತ ಹಾನಿ, ಅಕೃತ ಅಭ್ಯಾಗಮ ಅಂತ. ಕೃತ ಹಾನಿ ಅಂದರೆ ಮಾಡಿದ್ದೆಲ್ಲ ವ್ಯರ್ಥ ಅಂತ, ಮಾಡದೇ ಇರೋದೆಲ್ಲ ಬಂದು ಒಕ್ಕರಿಸ್ತದೆ ಅಂತ. ಅಕೃತ ಅಭ್ಯಾಗಮ ಅಂದರೆ ಜೀವ ಹೊಸದಾಗಿ ಹುಟ್ಟಿದ,
ಹುಟ್ಟೋನು ಜೀವ ಅಲ್ಲ, ದೇಹ. ಹಾಗಾಗಿ ಜೀವ ಹೊಸದಾಗಿ ಹುಟ್ಟುತ್ತಾನಲ್ಲ ಸ್ವಾಮಿ ಅಂತ ನಿಮ್ಗೆ ಸಂಶಯ ಬಂದಿತ್ತು. ಜೀವ ಹೊಸದಾಗಿ ಹುಟ್ಟೋದಿಲ್ಲ, ಹುಟ್ಟೋದು ಯಾವುದೋ ಶರೀರ. ಈಗ ಜೀವ ಹೊಸದಾಗಿ ಹುಟ್ಟಿದ ಅಂತ ಅಂದ್ಕೊಳ್ಳಿ. ಈ ಜೀವ ಹೊಸದಾಗಿ ಹುಟ್ಟಿದ್ದಿದ್ರೆ ಅವನು ಅನುಭವಿಸುವಂತಹ ಸುಖಕ್ಕಾಗಲಿ ದುಃಖಕ್ಕಾಗಲಿ ಕಾರಣ ಏನು? ನಾವು ಅನುಭವಿಸುವಂತಹ ಸುಖಕ್ಕೆ ಮತ್ತು ದುಃಖಕ್ಕೆ ನಾವು ಮಾಡುವ ಕರ್ಮವೇ ಕಾರಣ ಅಲ್ವಾ? ವಿಚಾರ ಮಾಡಿ. ಹಾಗೆ ಕರ್ಮವೇ ಕಾರಣ ಅಂತಾದರೆ ನಾವು ಇವತ್ತು ಸುಖವನ್ನು ದುಃಖವನ್ನು ಅನುಭವಿಸ್ತಾ ಇದ್ದೇವೆ, ಹೊಸದಾಗಿ ಹುಟ್ಟಿದ್ದೇವೆ ಅಂದರೆ ಇನ್ನೂ ಕರ್ಮವನ್ನೇ ಮಾಡಲಿಲ್ಲ. ಹೊಸದಾಗಿ ಹುಟ್ಟಿದ ನಮಗೆ ಈ ಸುಖ ದುಃಖಗಳು ಬರುವುದು ಯಾವುದರಿಂದ? ಕರ್ಮದಿಂದಾನೇ ಸುಖ ದುಃಖ ಆಗೋದು. ಕರ್ಮ ಮಾಡಲಿಲ್ಲ, ಹೊಸದಾಗಿ ಹುಟ್ಟಿದ್ದೇವೆ ನಾವು. ಈ ಜನ್ಮದಲ್ಲಿ ಮಾಡಿದ ಕರ್ಮ ಇಲ್ಲಿಯೇ ಈ ಕ್ಷಣದಲ್ಲೇ ಫಲ ಕೊಡ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ನಾವು ಸುಖ ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದ್ರಿಂದಲೇ ಈ ಸುಖ ದುಃಖಕ್ಕೆ ಕಾರಣವಾದಂಥ ಕರ್ಮವನ್ನು ನಾವು ಮಾಡಿರಲೇಬೇಕು. ಆ ಕರ್ಮವನ್ನು ನಾವು ಮಾಡಿರಲೇಬೇಕು ಅಂತಾದರೆ ಶರೀರ ಇಲ್ಲದೆ ಕರ್ಮ ಮಾಡಲಿಕ್ಕೆ ಆಗ್ತದೆಯಾ? ಆಗೋದಿಲ್ಲ. ಶರೀರ ಇರಲೇಬೇಕು. ಹಾಗಿದ್ರೆ ನಾವು ಶರೀರ ಬಂದ ಮೇಲೆ ಕರ್ಮ ಮಾಡಿದ್ದೋ, ಕರ್ಮ ಮಾಡಿದ್ರಿಂದ ನಮಗೆ ಶರೀರ ಬಂತೋ? ಉತ್ತರ ಹೇಳೋದು ಕಷ್ಟ. ಯಾಕೆ ಅಂದರೆ ನನಗೆ ಈಗ ಶರೀರ ಬಂದಿದೆ ಅಂತ ಹೇಳಿದ್ರಿಂದಲೇ ನಾನು ಹಿಂದೆ ಕರ್ಮ ಮಾಡಿರಲೇಬೇಕು. ಆ ಕರ್ಮ ನಾನು ಮಾಡಿದ್ದೇನೆ ಅಂತ ಹೇಳಿದ್ರಿಂದಲೇ ಅದಕ್ಕೂ ಹಿಂದೆ ನನಗೊಂದು ಶರೀರ ಇದ್ದಿರಲೇಬೇಕು. ಆ ಶರೀರ ನನಗೆ ಬಂದಿದ್ದರಿಂದಲೇ ಅದಕ್ಕೂ ಹಿಂದೆ ಕರ್ಮ ಮಾಡಿರಲೇಬೇಕು. ಆ ಕರ್ಮ ಮಾಡಿದ್ದೇನೆ ಅಂತ ಹೇಳಿದ್ರಿಂದ ಅದಕ್ಕೂ ಹಿಂದೊಂದು ಶರೀರ ಇರಲೇಬೇಕು. ಅಂದರೆ ಮತ್ತೆ ನಾನು ಹುಟ್ಟಿರಲೇಬೇಕು ಶರೀರದ ಮೂಲಕ. ಅಲ್ಲಿಗೆ ಈ ಜೀವ ಎನ್ನುವಂಥವನು, ದೇಹ ಎಷ್ಟೋ ಬದಲಾವಣೆ ಆಗ್ತಾ ಇರ್ತದೆ, ಆದರೆ ಜೀವ ಎನ್ನುವವನು ಅಂದರೆ ಸೂಕ್ಷ್ಮ ಶರೀರದಿಂದ ಕೂಡಿದಂಥ ಜೀವ ಎನ್ನುವವನು ಅವನು ಅನಾದಿ ಕಾಲದಿಂದಲೂ ಇದ್ದ. ಹೀಗೆ ಒಪ್ಪಿಕೊಳ್ಳದೇ ಇದ್ದರೆ ಏನಾಗುತ್ತೆ ಅಂದರೆ ನಾವು ಮಾಡುವಂತಹ ಕಾಮ್ಯ ಕರ್ಮಗಳಿಗೆಲ್ಲ ಏನು ಬೆಲೆನೇ ಇರೋದಿಲ್ಲ. ನಾವು ಏನೇನೋ ಕರ್ಮಗಳನ್ನು ಮಾಡ್ತೇವೆ, ಅದು ಸಿಗಲಿ ಇದು ಸಿಗಲಿ, ಮುಂದೆ ನನಗೆ ಒಳ್ಳೆಯ ಜನ್ಮ ಬರಲಿ ಅಂತ. ಅಲ್ಲ, ಈಗ ಫ್ರೆಶ್ ಆಗಿ ಹುಟ್ಟಿದ, ಫ್ರೆಶ್ ಆಗಿ ಸತ್ತ, ಅಲ್ಲಿ ಮುಗಿದೋಯ್ತು ಅಂತ ಆದರೆ ಇವನು ಮಾಡುವ ಕರ್ಮಗಳಿಗೆ ಏನು ಬೆಲೆ ಹೇಳಿ ನೋಡೋಣ. ಇವನು ಮಾಡಿದ್ದೆಲ್ಲ ಕೃತ ಹಾನಿ, ವ್ಯರ್ಥ ಅಲ್ವಾ? ಮತ್ತಷ್ಟೇ ಅಲ್ಲ, ಜೀವ ಅನಾದಿ ಅಂತ ಒಪ್ಪಿಕೊಳ್ಳದೇ ಇದ್ದರೆ ಅಕೃತ ಅಭ್ಯಾಗಮ. ಈಗ ನಾವು ಯಾವುದೇ ಕರ್ಮವನ್ನು ಮಾಡದೇ ಇದ್ದರೂ ಸಹ ನನಗೆ ಸುಖ ದುಃಖ ಎಲ್ಲಿಂದ ಬಂತು? ಅದಕ್ಕೆ ಉತ್ತರ ಸಿಗುವುದಿಲ್ಲ. ಹಾಗಾಗಿ ವಿಶೇಷವಾಗಿ ವೇದಾಂತ ಶಾಸ್ತ್ರ ಪ್ರಕೃತಿಯನ್ನು ಮತ್ತು ಪುರುಷನನ್ನು ಅನಾದಿ, ಇವುಗಳಿಗೆ ಇರಬಹುದು ಆದಿ, ಇದ್ದ ಆದಿ ಯಾರಿಗೂ ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇದ್ದದ್ರಿಂದ ಅದನ್ನು ಅನಾದಿ ಅಂತ ಕರೀತಾರೆ. ಈ ಎರಡು ಅಷ್ಟೇ ಅಲ್ಲ, ವೇದಾಂತ ಶಾಸ್ತ್ರ 5 ಅನಾದಿ ಅಂತ ಕರೀತದೆ. ಯಾವ್ಯಾವುದು ಅಂದರೆ ಜೀವ, ಈಶ, ವಿಶುದ್ಧಾಚಿತ್, ಭೇದಸ್ತೇಷಾಂ ಪರಸ್ಪರಂ, ಅವಿದ್ಯ, ತಚ್ಚಿತೋರ್ಯೋಗ, ಷಟ್ ಅಸ್ಮಾಕಂ ಅನಾದಯ ಅಂತ. ವೇದಾಂತಿಗಳು ಈ 6 ಅನಾದಿ ಅಂತ ಕರೀತಾರೆ. ಇದು ಯಾವತ್ತಿಂದ ಪ್ರಾರಂಭ ಆಯಿತು ಅಂತ ಗೊತ್ತಿಲ್ಲ. ನೋಡಿ, ಮೊದಲು ಇದ್ದದ್ದು ಕೇವಲ ಒಂದು ಶುದ್ಧ ಚೈತನ್ಯ ಮಾತ್ರ ಸೃಷ್ಟಿಯ ಮೂಲದಲ್ಲಿ. ಅದನ್ನು ವಿಶುದ್ಧಾಚಿತ್, ಶುದ್ಧ ಚೈತನ್ಯ ಅಂತ ಕರೀತಾರೆ. ಆ ಶುದ್ಧ ಚೈತನ್ಯವಾದಂಥ ವಸ್ತುವಿಗೆ ಬ್ರಹ್ಮ ಅಥವಾ ಆತ್ಮ ಅಂತ ಕರೀತಾರೆ, ಪರಮಾತ್ಮ ಅಂತಲೂ ಕರೀತಾರೆ. ಇದಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಉಂಟು. ಆ ಚೈತನ್ಯಕ್ಕೆ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿಂದ ಕೂಡಿದೆ. ಅದನ್ನೇ ಮೂಲ ಪ್ರಕೃತಿ ಅಂತ ಕರೀತಾರೆ. ಇಲ್ಲಿ ಹೇಳಿದ್ದು ಅದೇನೆ. ಆ ಮೂಲ ಪ್ರಕೃತಿಗೂ ಆ ಶುದ್ಧ ಚೈತನ್ಯಕ್ಕೂ ನೋಡಿ, ಅದು ಶುದ್ಧ ಚೈತನ್ಯ ಚೈತನ್ಯ, ಈ ಮೂಲ ಪ್ರಕೃತಿ ಜಡ. ಇದೆರಡಕ್ಕೂ ಯಾವತ್ತಿಂದ ನಂಟು ಉಂಟಾಯಿತು ಅನ್ನೋದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಅದರಿಂದ ಅವು ಎರಡರ ಸಂಬಂಧ ಅನಾದಿ. ಬ್ರಹ್ಮವಸ್ತು ಯಾವತ್ತಿಂದ ಇದೆ ಎಂದು ಕೇಳಿದರೆ ಅದು ಅನಾದಿ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ.
ಇದನ್ನೇ ಈ ಶ್ಲೋಕದ ಉತ್ತರಾರ್ಧ ಹೇಳುತ್ತೆ. ಮತ್ತು ಪೂರ್ವಾರ್ಧಕ್ಕೆ ಬಂದರೆ ಜೀವ, ಈ ಜೀವ ಅನ್ನೋನು ಯಾವತ್ತಿಂದ ಆ ಚೈತನ್ಯ ವಸ್ತುವಿನಿಂದ ಬೇರೆಯಾದ ಹಾಗೆ ತೋರ್ತಾನೆ, ಹೇಳಲಿಕ್ಕಾಗೋದಿಲ್ಲ. ಮತ್ತು ಈಶ್ವರ ಅನ್ನೋನೊಬ್ಬ ಇದ್ದಾನೆ, ಅವನೇ ಆ ಶುದ್ಧ ಚೈತನ್ಯ ಈ ಪ್ರಕೃತಿಯಿಂದ, ಮೂಲ ಪ್ರಕೃತಿಯಿಂದ ಕೂಡಿದಾಗ ಅವನಿಗೆ ಈಶ್ವರ ಅಂತ ಹೆಸರು. ಅದರಿಂದ ಅವನು ಸಗುಣ. ಯಾಕೆಂದರೆ ಪ್ರಕೃತಿಯಲ್ಲಿ ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ 3 ಗುಣಗಳಿವೆ. ಆಕೆ ಸಗುಣಳು, ಅವಳಿಂದ ಕೂಡಿದಂಥ ಶುದ್ಧ ಚೈತನ್ಯಕ್ಕೆ ಹೆಸರು ಈಶ್ವರ, ಸಗುಣ ಅಂತ. ಯಾವತ್ತಿಂದ ಈ ಮಾಯೆಗೂ ಅವನಿಗೂ ಸಂಬಂಧ ಆಯಿತು ಅದು ಗೊತ್ತಿಲ್ಲ. ಹಾಗಾಗಿ ಜೀವ, ಈಶಾ ಮತ್ತು ಆ ಶುದ್ಧ ಚೈತನ್ಯ ಅಂದರೆ ಮಾಯೆಯಿಂದ ರಹಿತವಾದ ಸ್ಥಿತಿಯಲ್ಲಿರುವಂಥದ್ದು, ಈ 3. ಅವಿದ್ಯೆ ಯಾವತ್ತಿಂದ ಇದೆ ಗೊತ್ತಿಲ್ಲ, ಅದಕ್ಕೂ ಸಹ ಮತ್ತು ಚೈತನ್ಯಕ್ಕೂ ಸಂಬಂಧ ಯಾವತ್ತಿಂದ ಆಯಿತು ಗೊತ್ತಿಲ್ಲ. ತಚ್ಚಿತೋರ್ಯೋಗ ಷಡಸ್ಮಾಕಮನಾದಯ. ಈ 6 ವೇದಾಂತ ಅನಾದಿ ಅಂತ ಕರೀತದೆ. ಆ 6ರಲ್ಲಿ 2 ಮಾತ್ರ ಈ ಶ್ಲೋಕದಲ್ಲಿ ಗೀತಾಚಾರ್ಯ ಕಂಠತ ಹೇಳ್ತಾನೆ. ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ. ಇವೆರಡೂ ಸಹ ಅನಾದಿ, ಎರಡಕ್ಕೂ ಸಹ ಆದಿ ಅನ್ನುವಂಥದ್ದನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಅನಾದಿ ಆಯಿತು. ಮತ್ತು ಮುಂದೆ ಹೋಗೋಣ ಉತ್ತರಾರ್ಧಕ್ಕೆ. ವಿಕಾರಾಂಶ್ಚ ಗುಣಾಂಶ್ಚೈವ ಅಂತ. ವಿಕಾರಗಳು ಅಂದರೆ ಇದೇನ್ರಿ ಅಂದರೆ ಅಲ್ಲಿಯೇ ಇದೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಿದ್ದ ಗೀತಾಚಾರ್ಯ. ಒಟ್ಟು 7 ತರಹದ ಈ ಸೂಕ್ಷ್ಮ ಶರೀರದ ಪ್ರಭೇದವನ್ನು ಹೇಳಿದ್ದ. ಇಚ್ಛಾ, ದ್ವೇಷ, ಸುಖಂ, ದುಃಖಂ, ಸಂಘಾತ, ಚೇತನ, ಧೃತಿ. ಈ 7 ಅಲ್ಲಿ ದೇಹದ ಗುಂಪಿಗೆ ಸೇರಿಸಿ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟ ಅವಯವಗಳಲ್ಲಿ ಸೇರಿಸಿ ಹೇಳಿದ್ದ. ಇಲ್ಲಿ ಅವುಗಳನ್ನೇ ವಿಕಾರ ಎನ್ನುವ ಶಬ್ದದಿಂದ ಕರೆದು ಹೇಳ್ತಿದ್ದಾನೆ. ಹಾಗಾಗಿ ಈ 7 ತತ್ವಗಳನ್ನು ವಿಕಾರ ಎನ್ನುವಂಥ ಶಬ್ದದಿಂದ ಕರೆದ. ಮತ್ತು ಗುಣಾಂಶ್ಚೈವ, ಸತ್ವ, ರಜಸ್ಸು, ತಮಸ್ಸು ಅಥವಾ ಮಹತ್ತತ್ವ, ಅಹಂಕಾರ ಮತ್ತು ಅವ್ಯಕ್ತ, ಈ 3 ಅಂತಲೂ ಹೇಳುವಂಥದ್ದು ಉಂಟು. ಅಲ್ಲಿಗೆ ವಿಕಾರಗಳು 7 ಮತ್ತು ಗುಣಗಳು 3. ಈ 3 ಇದ್ದಾವಲ್ಲ, ಇವು ಪ್ರಕೃತಿ ಸಂಭವಾನ್, ಈ ಪ್ರಕೃತಿಯಿಂದ, ಈ ಜಡವಾದಂತಹ ಅಪರಾ ಪ್ರಕೃತಿಯಿಂದಲೇ ಇವು ಹುಟ್ಟಿದವು ಅನ್ನೋದನ್ನು ನೀನು ತಿಳಿದುಕೋ ಅಂತಾನೆ. ಯಾಕೆ ಅಂದರೆ ಈ ಪ್ರಕೃತಿ ಮತ್ತು ಪುರುಷರು ಇಬ್ಬರೂ ಅನಾದಿ. ಆದ್ದರಿಂದಲೇ ಅವರಿಂದ ಹುಟ್ಟಿದಂತಹ ಈ ಗುಣಮಯವಾದಂತಹ ಪ್ರಪಂಚವೂ ಸಹ ಅನಾದಿ. ಈ ಸೃಷ್ಟಿ ಎನ್ನುವಂಥ ಕ್ರಿಯೆ ಆಗಬೇಕಿದ್ದರೆ ಜಡಶಕ್ತಿಯೂ ಬೇಕು, ಚೇತನ ಶಕ್ತಿಯೂ ಬೇಕು. ಹಿಂದೆಲ್ಲ ಮನೆಯಲ್ಲಿ ಒರಳು ಅಂತ ಒಂದು ಇರ್ತಿತ್ತು. ಆ ಒರಳು ಹೇಗೆ ಅಂದರೆ ಕೆಳಗಡೆಗೆ ಅಲ್ಲಾಡದೇ ಇರುವಂಥ ಒಂದು ದೊಡ್ಡ ಕಲ್ಲು, ಅದರ ಮೇಲೆ ಅಲ್ಲಾಡುವ ಒಂದು ಕಲ್ಲು, ಅದರ ಹೆಸರು ಗುಂಡು ಅಂತ. ದಯವಿಟ್ಟು ಇವತ್ತಿನ ಅರ್ಥ ತೆಗೆದುಕೊಳ್ಬೇಡಿ. ಹಾಗಾಗಿ ನೋಡಿ, ಅಲ್ಲಿ ನಮ್ಮ ಕೆಲಸ ಆಗಬೇಕು ಅಂದರೆ ಆ ಕೆಳಗಿನ ಕಲ್ಲು ಅದು ಸ್ಥಿರವಾಗಿ ಕೂತಿರಬೇಕು, ಅದು ಅಲ್ಲಾಡಬಾರದು. ಆದರೆ ಮೇಲಿನ ಗುಂಡು ಅಂತ ಕರೆಸಿಕೊಳ್ಳುವ ಕಲ್ಲು ಅದು ಚಲಿಸಲೇಬೇಕು. ಆಗ ಮಾತ್ರ ಈ ಅರೆಯುವುದು ಎನ್ನುವಂತಹ ಕ್ರಿಯೆ ನಡೀತದೆ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಒಂದು ಕ್ರಿಯೆ ಆಗಬೇಕಿದ್ರೆ ಕೇವಲ ಜಡ ಒಂದೇ ಇದ್ದರೂ ಆಗುವುದಿಲ್ಲ, ಕೇವಲ ಚೈತನ್ಯ ಒಂದೇ ಇದ್ರೂ ಆಗೋದಿಲ್ಲ. ಆ ಜಡ ಮತ್ತು ಚೇತನಗಳ ಸಮ್ಮಿಶ್ರಣದಿಂದಲೇ ಕ್ರಿಯೆ ಎನ್ನುವುದು ಸಂಭವಿಸುತ್ತೆ ಅಲ್ವಾ? ಇದು ಒಂದಕ್ಕಲ್ಲ, ಎಷ್ಟು ಬೇಕಾದ್ರೂ ಉದಾಹರಣೆ ಕೊಡ್ಬೋದು. ಒಂದು ಗಾಡಿ ಇದೆ, ಬಂಡಿ, ಅಲ್ಲಿ ಚಲಿಸುವ ಒಂದು ಚಕ್ರ ಇದೆ, ಚಲಿಸದೇ ಇರುವ ಸ್ಥಿರವಾದ ಒಂದು ಅಚ್ಚು ಒಳಗಡೆಗೆ ಇದೆ.
ಅದು ಚಲಿಸೋದಿಲ್ಲ. ಆ ಚಲಿಸದೇ ಇರುವ ಅಚ್ಚು ಇರಬೇಕು, ಚಲಿಸುವ ಚಕ್ರವೂ ಇರಬೇಕು. ಆಗ ಮಾತ್ರ ಬಂಡಿ ಸುಸೂತ್ರವಾಗಿ ನಡೆಯುವ ಕ್ರಿಯೆ ಆಗ್ತದೆ. ಹಾಗೆಯೇ ಈ ಪ್ರಪಂಚದ ಸೃಷ್ಟಿಯಾಗುವಾಗ ಅಚೇತನವಾದ ಅಂದರೆ ಜಡಶಕ್ತಿಯಾದ ಪ್ರಕೃತಿಯೂ ಇರಬೇಕು, ಚೇತನ ಶಕ್ತಿಯಾದ ಜೀವನೂ ಇರಬೇಕು. ಇವು ಎರಡೂ ಅನಾದಿಯಾದ್ದರಿಂದ ಅವುಗಳಿಂದ ಹುಟ್ಟಿದಂತಹ ಈ ಪ್ರಪಂಚವೂ ಸಹ, ಅವುಗಳ ಕೂಸಾದ ಈ ಪ್ರಪಂಚವೂ ಸಹ ಇದು ಅನಾದಿ. ಆದ್ದರಿಂದ ಈ ವಿಕಾರಗಳಿದ್ದಾವಲ್ಲ, ಈ ಇಚ್ಛಾ, ದ್ವೇಷ, ಸಂಘಾತಶ್ಚೇತನ, ಧೃತಿ ಮತ್ತು ಗುಣಗಳು, ಇವು ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿದ್ದೇ ಅಷ್ಟೇ ಹೊರತೂ ಸಹ ಚೈತನ್ಯ ಅಂತ ಕರೆಸಿಕೊಳ್ಳುವ ಜೀವನಿಗೆ ಸಂಬಂಧಪಟ್ಟಿದ್ದಲ್ಲ. ಯಾಕೆ ಹೇಳ್ತಾನೆ ಕೃಷ್ಣ? ಇಚ್ಛೆ, ನನಗೆ ಇಚ್ಛೆ ಬಂತು ಅಂದರೆ ಆತ್ಮನಿಗಲ್ಲ, ಆತ್ಮನಿಗೆ ಇಚ್ಛೆವಿಲ್ಲ, ಏನೂ ಇಲ್ಲ. ದ್ವೇಷ, ನನಗೆ ಅವನ ಬಗ್ಗೆ ತುಂಬ ದ್ವೇಷ, ನನಗೆ ಅಂತ ಹೇಳೋದು ಆತ್ಮನನ್ನು, ದ್ವೇಷ ಅವನಿಗಿಲ್ಲ. ಅದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಪ್ರಕೃತಿಗೆ, ಜಡವಾದಂಥ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಆದರೆ ಇದನ್ನು ಆತ ತನ್ನ ಮೇಲೆ ಆರೋಪಿಸಿಕೊಳ್ತಾನೆ. ಹೇಗೆ ಅನ್ನೋದನ್ನು ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ನಾವು ಅದನ್ನು ನೋಡ್ತೇವೆ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಕೃತಿ ಅನಾದಿ, ಮತ್ತು ಪುರುಷನೂ ಅನಾದಿ, ಮತ್ತು ಈ ವಿಕಾರಗಳು 6ನೇ ಶ್ಲೋಕದಲ್ಲಿ ಹೇಳಿದಂತಹ 7 ವಿಕಾರಗಳು ಮತ್ತು ಅಲ್ಲಿ ಹೇಳಿದಂತಹ 3 ಗುಣಗಳು, ಇವಿಷ್ಟು ಸಹ ಪ್ರಕೃತಿಗೆ ಸಂಬಂಧಪಟ್ಟವುಗಳು. ಅವುಗಳಿಂದ ಹುಟ್ಟುತ್ತವೆ ಹೊರತು ಜೀವನಿಂದ, ಚೈತನ್ಯದಿಂದ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು 20ನೇ ಶ್ಲೋಕಕ್ಕೆ ಹೋಗೋಣ. ಕಾರ್ಯ ಕರಣ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ, ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ. ಕಾರ್ಯ ಮತ್ತು ಕರಣ ಇವುಗಳ ಕರ್ತೃತ್ವ ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗುತ್ತೆ. ಸುಖ ದುಃಖಗಳ ಭೋಕ್ತೃತ್ವ ಅದು ಪುರುಷನಿಗೆ ಅಂದರೆ ಜೀವನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗುತ್ತೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಇಷ್ಟೇ ಹೇಳಿದರೆ ಮತ್ತು ಏನೂ ಅರ್ಥ ಆಗೋದಿಲ್ಲ. ಇದನ್ನು ಸಹ ಕಾರ್ಯ ಅಂದರೆ ಹುಟ್ಟಿದ್ದು ಅಂತ. ಯಾವುದೇ ಒಂದು ಕಾರ್ಯ ಅದು ಹುಟ್ಟುತ್ತದೆ. ಹಾಗಾಗಿ ಹುಟ್ಟಿದ್ದು ಅನ್ನೋದಕ್ಕೆ ಶಾಸ್ತ್ರದ ಪರಿಭಾಷೆಯಲ್ಲಿ ಕಾರ್ಯ ಅಂತ ಕರೀತಾರೆ. ಇಲ್ಲಿ ಹುಟ್ಟಿದ್ದು ಯಾವುದು ಅಂದರೆ ದೇಹ. ಹಾಗಾಗಿ ಈ ಕಾರ್ಯ ಅನ್ನೋ ಶಬ್ದದಿಂದ ಏನು ಹೇಳ್ತಾ ಇದ್ದಾನೆ ಗೀತಾಚಾರ್ಯ? ಈ ಶರೀರ ಅಂತ ಕರೀತಾನೆ. ಶರೀರ ಅಂತ ಹೇಳುವಾಗ ಇಲ್ಲಿ ಎಷ್ಟು ಸೇರಿಕೊಂಡಿರ್ತವೆ ಅಂದರೆ ಪಂಚಭೂತಗಳು, ಪೃಥಿವ್ಯಪ್ತೇಜೋ ವಾಯು ಆಕಾಶಗಳು, ಮತ್ತು ಸೂಕ್ಷ್ಮ ರೂಪದಿಂದ ಇರುವಂತಹ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವಿಷ್ಟೂ ಸಹ ಈ ಕಾರ್ಯ ಎನ್ನುವಂಥ ಶಬ್ದಕ್ಕೆ ಒಳಪಟ್ಟ ದೇಹ, ಶರೀರ ಎನ್ನುವಂಥ ವಿಷಯದ ಶಬ್ದದ ವ್ಯಾಪ್ತಿಗೆ ಬಂದಿರ್ತವೆ. ಮತ್ತು ಕರಣ ಅಂದರೆ ಇಂದ್ರಿಯಗಳು. ಎಷ್ಟು ಇಂದ್ರಿಯಗಳಿವೆ? ಪಂಚಜ್ಞಾನೇಂದ್ರಿಯಗಳು, ಶ್ರೋತ್ರಂ ತ್ವಕ್ ಚಕ್ಷುಷಿ ಜಿಹ್ವಾಘ್ರಾಣ, ಮತ್ತು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥೆ ಎನ್ನುವಂತಹ 5 ಕರ್ಮೇಂದ್ರಿಯಗಳು. ಅಲ್ಲಿಗೆ ಎಷ್ಟಾದವು? 10 ಆದವು. ಮತ್ತು ಮನಸ್ಸು, ಮತ್ತು ಬುದ್ಧಿ, ಮತ್ತು ಅಹಂಕಾರ 13 ಆದವು. ಈ 13 ವಾಸ್ತವಿಕವಾಗಿ ಬುದ್ಧಿ ಮತ್ತು ಮನಸ್ಸು 2 ಒಂದೇ, ಆದರೆ ಕಾರ್ಯಭೇದದಿಂದ ನಾಮಭೇದ. ಹಿಂದೂ ಸಾಕಷ್ಟು ಸಲ ಇದನ್ನು ಹೇಳಿದ್ದೇನೆ. ಇವುಗಳಿಗೆ ಏನಂತ ಹೆಸರು ಅಂದರೆ ಕರಣ ಅಂತ ಹೆಸರು. ಅಂದರೆ ಈ ಕಾರ್ಯ, ಪಂಚಭೂತಗಳು ಮತ್ತು ಪಂಚ ತನ್ಮಾತ್ರೆಗಳು, ಅದರ ಜೊತೆಗೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಇವೆಲ್ಲಕ್ಕೂ ಸಹ ಒಡತಿ ಯಾರು ಅಂದರೆ ಪ್ರಕೃತಿ. ಇವೆಲ್ಲವೂ ಸಹ ಪ್ರಕೃತಿಗೆ ಸಂಬಂಧಪಟ್ಟವುಗಳು. ಮತ್ತು ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಈ ಸುಖ ಮತ್ತು ದುಃಖ ಇವುಗಳನ್ನು ಅನುಭವಿಸುವವನು, ಇವುಗಳ ಒಡೆಯ ಯಾರು ಕೇಳಿದರೆ ಪುರುಷ. ಪುರುಷ ಅಂದರೆ ಜೀವ. ಅವನು
ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಉಂಟು. ಏನು ಅಂದರೆ, ಈಗ ತಾನೇ ನಾನು ಹೇಳಿದೆ, ಈ ಪ್ರಕೃತಿ ಮತ್ತು ಪುರುಷ ಅಂದರೆ ಜಡಶಕ್ತಿ ಮತ್ತು ಚೇತನ ಶಕ್ತಿಗಳ ಸಮ್ಮಿಶ್ರಣದಿಂದಲೇ ಈ ಸಂಸಾರ. ಒಂದು ಇಲ್ಲದಿದ್ದರೂ ಸಹ ಕೆಲಸ ಆಗೋದಿಲ್ಲ. ಹಾಗಾಗಿ ಈ ಪ್ರಕೃತಿ ಕ್ಷೇತ್ರಜ್ಞ ಅಂದರೆ ಜೀವ ಸಂಸಾರಕ್ಕೆ ಕಾರಣ, ಪ್ರಕೃತಿಯ ಕಾರ್ಯಕಾರಣ ಹಾಗೂ ಸುಖ ದುಃಖಗಳು ಎನ್ನುವಂಥ ಫಲದಲ್ಲಿ ಅದು ಬದಲಾವಣೆ ಆಗದೇ ಇದ್ದರೆ ಸಂಸಾರ ಆಗೋದೇ ಇಲ್ಲ. ಅಂದರೆ ಫಲರೂಪವಾಗಿ ಬದಲಾವಣೆ ಆಗಬೇಕು. ಮತ್ತು ಅದನ್ನು ಅನುಭವಿಸುವಂಥ ಜೀವ ಇಲ್ಲದೇ ಇದ್ದರೂ ಸಹ ಏನೂ ಪ್ರಯೋಜನ ಇಲ್ಲ. ಒಂದು ಹೊರಗೆ ಉಂಟು, ಒಂದು ಒಳಗುಂಟು. ಆ ಹೊರಗಿದ್ದಿದ್ದು ಯಾಕೆ ಅಂದರೆ ಒಳಗಿರುವವನಿಗೆ ಎಂಜಾಯ್ ಮಾಡೋದಕ್ಕೆ ಅಂತ. ಒಳಗಿದ್ದವನು ಇಲ್ಲದೇ ಇದ್ದರೆ ಹೊರಗಿದ್ದಿದ್ದು ಪ್ರಕ್ಕೆ ಏನೂ ಬೆಲೆ ಇಲ್ಲ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ಸುಖ ಮತ್ತು ದುಃಖಗಳು, ಫಲಗಳು, ಕಾರ್ಯಕಾರಣಗಳು ಇವೆಲ್ಲವೂ ಸಹ ಈ ಪುರುಷನಿಗೆ, ಜೀವನಿಗೆ ಸಂಬಂಧಪಟ್ಟವುಗಳು. ಅದರ ಜೊತೆಗೆ ಇಲ್ಲಿ ನಾವು ಇನ್ನೂ ಒಂದು ವಿಷಯವನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಏನು ಅಂದರೆ, ಯಾಕೆ ಪ್ರಕೃತಿಯೇ ಸುಖ ದುಃಖವನ್ನು ಅನುಭವಿಸೋದಿಲ್ಲ? ಈ ಕಾರ್ಯಕಾರಣಗಳಿಗೆ ಅದು ಕರ್ತೃ. ಪುರುಷ ಯಾಕೆ ಈ ಕಾರ್ಯಕಾರಣಗಳಿಗೆ ಕರ್ತೃ ಆಗೋದಿಲ್ಲ? ಅವನು ಸುಖ ದುಃಖಗಳಿಗೆ ಹೇಗೆ ಕರ್ತೃ ಆಗ್ತಾನೆ? ಇದೊಂದು ಸಂಶಯ ನಮ್ಮನ್ನು ಕಾಡುತ್ತೆ. ವಾಸ್ತವಿಕವಾಗಿ ಈ ಪ್ರಕೃತಿ ಅಂದರೆ ಅಪರಾ ಪ್ರಕೃತಿ ನಾನು ಹೇಳಿದ್ನಲ್ಲ, ಇದು ಜಡ. ಜಡಕ್ಕೆ ಸ್ವತಃ ಭೋಕ್ತೃತ್ವ ಅನ್ನೋದು ಇಲ್ಲವೇ ಇಲ್ಲ. ಭೋಕ್ತೃತ್ವ ಅಂದರೆ ಸುಖವನ್ನು ಎಂಜಾಯ್ ಮಾಡೋದು ಅಥವಾ ದುಃಖವನ್ನು ಅನುಭವಿಸೋದು. ಭೋಕ್ತೃತ್ವ ಅನ್ನೋದು ಜಡಕ್ಕೆ ಇಲ್ಲ. ಈಗ ಇಲ್ಲೊಂದು ಪುಸ್ತಕ ಇದೆ, ಈ ಪುಸ್ತಕಕ್ಕೆ ಸುಖ ಅನುಭವಿಸುವ ಶಕ್ತಿ ಉಂಟು, ನಾವು ಇದನ್ನು ಆಚೆ ಬಿಸಾಡಿದರೆ ದುಃಖ ಆಗ್ತದೆ ಅಂತ ಹೇಳ್ತೇವೆ ನಾವು? ಇಲ್ಲ. ಅದಕ್ಕೆ ಸುಖವನ್ನಾಗಲಿ ದುಃಖವನ್ನಾಗಲಿ ಭೋಗಿಸುವ ಶಕ್ತಿ ಇಲ್ಲ. ಯಾಕಿಲ್ಲ ಅಂದರೆ ಅದು ಜಡವಾದದ್ದೇ ಅದಕ್ಕೆ ಕಾರಣ. ಜಡಕ್ಕೆ ಭೋಕ್ತೃತ್ವ ಅನ್ನೋದು ಇಲ್ಲ. ಹಾಗಾಗಿ ಕೇವಲ ಪ್ರಕೃತಿ ಅದು ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸೋದಿಲ್ಲ, ಅದಕ್ಕಿಲ್ಲ. ಇನ್ನು ಪುರುಷನೇ ಪೂರ್ತಿಯಾಗಿ ಅನುಭವಿಸ್ತಾನೆ ಅಂದರೆ ಅವನು ಚೇತನ. ಚೇತನ ಅಂದ ತಕ್ಷಣ ಅಸಂಗ ಅಂದರೆ ಯಾವುದನ್ನು ಅಂಟಿಸಿಕೊಳ್ಳೋದಿಲ್ಲ. ಯಾಕೆಂದರೆ ಅಂಟಿಸಿಕೊಳ್ಳುವಾಗ ಅವಯವಗಳಿರಬೇಕು, ಅವನು ನಿರವಯವ. ಆದ್ದರಿಂದಲೇ ಯಾವುದರ ಜೊತೆಗೂ ಅವನಿಗೆ ಅಂಟುವಿಕೆ ಅನ್ನೋದಿಲ್ಲ. ಆದ್ದರಿಂದ ಅವನಲ್ಲಿಯೂ ಸಹ ನಿಜವಾದ ಭೋಕ್ತೃತ್ವ ಅನ್ನೋದು ಇಲ್ಲ. ಒಳ್ಳೆ ಗ್ರಹಚಾರ ಆಯ್ತಲ್ಲ ಇದು. ಪ್ರಕೃತಿ ಜಡವಾದ್ರಿಂದ ಅದಕ್ಕೆ ಭೋಕ್ತೃತ್ವ ಇಲ್ಲ. ಪುರುಷ ಜೀವ ನಿರವಯವನಾದ್ದರಿಂದ ಅವನು ಅಸಂಗನಾಗ್ತಾನೆ, ಯಾವುದನ್ನೂ ಅಂಟಿಸಿಕೊಳ್ಳೋದಿಲ್ಲ. ಆದ್ದರಿಂದ ಅವನಿಗೂ ಸಹ ಭೋಕ್ತೃತ್ವ ಅನ್ನೋದಿಲ್ಲ. ಹಾಗಿದ್ದರೆ ಈ ಭೋಕ್ತೃತ್ವ ಅನ್ನೋದು ಯಾರಿಗೆ? ಈ ದೇಹದಲ್ಲಿ ಸುಖವನ್ನು ಅನುಭವಿಸುವವನು ಯಾರು? ಅಂದರೆ ವಿರುದ್ಧ ಸ್ವಭಾವದ ಇವರಿಬ್ಬರಿಗೆ, ಅಂದರೆ ಈ ಪ್ರಕೃತಿಗೂ ಮತ್ತು ಜೀವನಿಗೂ ಸೇರುವಿಕೆ ಉಂಟಲ್ಲ, ಇದಕ್ಕೆ ಆವಿದ್ಯಕ ಸಂಬಂಧ ಅಂತ ಕರೀತಾರೆ. ಆವಿದ್ಯಕ ಸಂಬಂಧ ಅಂದರೆ ಅಜ್ಞಾನದಿಂದ ಹುಟ್ಟಿದ ಸಂಬಂಧ ಅಂತ ಅಷ್ಟೇ ಅರ್ಥ. ಅದಕ್ಕೆ ಬೇರೆ ಯಾವುದೇ ರೀತಿಯ ಸಂಬಂಧವೂ ಇಲ್ಲ. ಪುರುಷ ಅವಿದ್ಯೆಯಿಂದಾಗಿ ತಾನು ಪ್ರಕೃತಿಗಿಂತ ಭಿನ್ನ ಅಂತ ತಿಳಿಯದೆ ಪ್ರಕೃತಿಯಲ್ಲಿ ಉಂಟಾಗುವಂತಹ ಎಲ್ಲ ಏರುಪೇರುಗಳನ್ನು ಸಹ ತಾನೇ ಅನುಭವಿಸ್ತಾ ಇದ್ದೇನೆ ಅಂತ ಭಾವಿಸಿಕೊಳ್ತಾನೆ. ಹಾಗೆ ಭಾವಿಸಿಕೊಳ್ಳೋದಕ್ಕೆ ಕಾರಣ ಅವನು ಆ ಪ್ರಕೃತಿಯಲ್ಲಿ ಇದ್ದದ್ದೇ ಕಾರಣ. ಆ ಅಜ್ಞಾನವೇ ಅವನಿಗೆ ಇದು ತನ್ನದು ಎನ್ನುವಂಥದ್ದನ್ನು ಹುಟ್ಟಿಸಿಬಿಡುತ್ತೆ. ಹಾಗಾಗಿ ಭ್ರಮೆಯಿಂದಾಗಿ ತಾನೇ ಸುಖ ಪಡ್ತಾ ಇದ್ದೇನೆ ಅಂತ ಅಂದ್ಕೊಳ್ತಾನೆ. ಹಾಗಾಗಿ ಈ ಪ್ರಕೃತಿ ಮತ್ತು ಪುರುಷರ ಈ ಆವಿದ್ಯಕ ಸಂಬಂಧ ಉಂಟಲ್ಲ, ಆ ಸಂಬಂಧದಿಂದಾಗಿ ಪ್ರಕೃತಿಯಲ್ಲಾಗುವಂತಹ ಎಲ್ಲ ವಿಕಾರಗಳನ್ನು ತಾನು ಅನುಭವಿಸ್ತೇನೆ, ತನಗೆ ಅಂತ ಆತ ಅಂದ್ಕೊಳ್ತಾನೆ. ವಾಸ್ತವಿಕವಾಗಿ ಅವನಿಗೆ ಅದು ಯಾವುದೂ ಇಲ್ಲ. ಆ ಪ್ರಕೃತಿಯಲ್ಲಾಗೋ ಎಲ್ಲವನ್ನೂ ಸಹ ತಾನೇ ಅನುಭವಿಸ್ತೇನೆ, ಇದು ತಂದು ಅಂತ ಅಂದ್ಕೊಳ್ತಾನೆ. ಯಾಕೆ ಹೀಗೆ ಅಂದರೆ,
ಈ ಪ್ರಕೃತಿ ಗುಣಗಳನ್ನು ತನ್ನಲ್ಲಿ ಆರೋಪಿಸಿಕೊಂಡು, ಜಡಧರ್ಮಗಳನ್ನು ತನ್ನಲ್ಲಿ ಆರೋಪಿಸಿಕೊಂಡು ತನ್ನನ್ನು ಪೂರ್ತಿಯಾಗಿ ಮರೆತು ಬಿಡ್ತಾನೆ. ಇದಕ್ಕೆ ಕಾರಣ ಅವಿದ್ಯೆ. ವೇದಾಂತದಲ್ಲಿ ಒಂದು ಕಥೆ ಬರ್ತದೆ. ಏನು ಅಂದರೆ, ಒಂದು ಸಲ ಒಂದು ಗರ್ಭಿಣಿಯಾದ ಹುಲಿ ಕಾಡಿಗೆ ಮೇಯೋದಕ್ಕೆ ಬಂದಂತಹ ಕುರಿಗಳ ಮಂದೆಯ ಮೇಲೆ ಅಟ್ಯಾಕ್ ಮಾಡಿತ್ತಂತೆ. ಹಾಗೆ ಅಟ್ಯಾಕ್ ಮಾಡಿದಾಗ ಆ ಕುರಿ ಕಾಯುವವರು ಏನು ಮಾಡಿದರು ಅಂದರೆ, ಆ ಹುಲಿಯನ್ನು ಹೆದರಿಸಿ ಓಡಿಸಿದರು. ಹೋಗುವಾಗ ಇವರು ಬೆದರಿಸಿದಿಂದ ಹೆದರಿ ಅದು ಅಲ್ಲಿಯೇ ಮರಿಯನ್ನು ಹಾಕ್ತು. ತಾಯಿ ಹುಲಿ ಓಡೋಯ್ತು. ಇವರು ಓಡಿಸಿದ್ದು ತಾಯಿ ಹುಲಿಯನ್ನೇ ಅಷ್ಟೇ ಹೊರತು ಆ ಮರಿ ಮೇಲೆ ಏನು ದ್ವೇಷ ಇಲ್ವಲ್ಲ. ಅಯ್ಯೋ ಪಾಪ ಈಗ ತಾನೇ ಹುಟ್ಟಿದೆ ಅಂಥೇಳಿ ಆ ಹುಲಿ ಮರಿಯನ್ನು ಸಹ ತಂದು ಸಾಕಿದರು. ಕುರಿಮರಿಗಳ ಮಂದೆಯಲ್ಲಿ ಅದೂ ಸಹ ಬೆಳೀತಾ ಹೋಯಿತು. ಕೊನೆಗೆ ಏನಾಯಿತು ಕೇಳಿದರೆ, ಇದು ಬೆಳೀತಾ ಬೆಳೀತಾ ಬಂದ ಹಾಗೆ ಆ ಹುಲಿಮರಿ ಅಂದರೆ ಕುರಿಮರಿಯಾಗಿರುವ ಹುಲಿಮರಿ ತಾನೂ ಸಹ ಕುರಿಮರಿ ಅಂತಲೇ ಅಂದ್ಕೊಳ್ತು. ಹಾಗಾಗಿ ಅದು ಗರ್ಜನೆ ಮಾಡೋದನ್ನು ಬಿಟ್ಟು ಬ್ಯಾಬೆ ಅಂತ ಕುರಿಮರಿಗಳ ಥರನೇ ಕೂಗ್ತಿತ್ತು, ಹುಲ್ಲನ್ನೇ ತಿಂತಿತ್ತು, ಅವುಗಳ ಜೊತೆಗೇ ಹೋಗ್ತಿತ್ತು, ಅವುಗಳ ಹಾಲನ್ನೇ ಕುಡಿತಿತ್ತು. ಆ ಕುರಿಗಳು ಪಾಪ ಹಾಲನ್ನು ಕುಡಿಸ್ತಿತ್ತು, ಯಾಕೆಂದ್ರೆ ಅದೇನು ಹಿಂಸೆ ಕೊಡ್ತಾ ಇರಲಿಲ್ಲವಲ್ಲ. ಕೊನೆಗೆ ಒಂದು ಸಲ ಹೀಗೆ ಎಷ್ಟೋ ವರ್ಷಗಳಾದ ಮೇಲೆ ಒಮ್ಮೆ ಈ ಕುರಿ ಮಂದೆ ಮತ್ತೆ ಕಾಡಿಗೆ ಮೇಯೋದಕ್ಕೆ ಹೋಯ್ತು. ಹಾಗೆ ಹೋದಾಗ ಇನ್ನೊಂದು ಹುಲಿ ನೋಡಿತು, ಅರೆ ಈ ಕುರಿ ಮಂದೆಯಲ್ಲಿ ನಮ್ಮ ಜಾತಿದೊಂದು ಸೇರಿಕೊಂಡಿದೆಯಲ್ಲ ಅಂತ ಅದಕ್ಕೆ ಆಶ್ಚರ್ಯ ಆಯಿತು. ತಕ್ಷಣ ಅದಿನ್ನೇನು ಮಾಡಲಿಲ್ಲ, ಆ ಕುರಿ ಮಂದೆ ಮೇಲೆ ಅಟ್ಯಾಕ್ ಮಾಡಿತು. ಕುರಿಮರಿಯಾಗಿರುವಂಥ ಹುಲಿ ಮರಿಯನ್ನು ಎಳ್ಕೊಂಡು ಬಂತು. ಬಂದಿದ್ದೇ ಎರಡು ಅದರ ಕಪಾಲಕ್ಕೆ ಬಾರಿಸ್ತು. ನಿನಗೇನು ನಾಚಿಕೆ ಆಗೋಲ್ಲ ನಿನಗೆ? ನಾವು ಕುರಿಯನ್ನು ತಿನ್ನುವವರೇ ಅಷ್ಟೇ ಹೊರತು ಕುರಿ ಮಂದೆಯಲ್ಲಿ ಸೇರಿಕೊಂಡು ಮೇಯೋರಲ್ಲ ನಾವು. ನೀನು ಕುರಿಯಲ್ಲ ಅಂತ. ಆಗ ಆ ಕುರಿಮರಿಯಾಗಿದ್ದ ಹುಲಿಮರಿ ಕೇಳಿದಂತೆ, ನಾನು ಕುರಿ ಅಲ್ಲ, ನಾನು ಹುಲಿ ಅನ್ನೋದಕ್ಕೆ ಏನು ಪ್ರಮಾಣ? ತೋರಿಸ್ತೀನಿ ಬಾ ಅಂತ ಹೇಳಿ ಒಂದು ನದಿ ತೀರಕ್ಕೆ ಕರ್ಕೊಂಡು ಹೋಯ್ತಂತೆ. ನೋಡು, ಈ ನದಿ ನೀರಿನಲ್ಲಿ ನಿನ್ನ ಪ್ರತಿಬಿಂಬ ಬೀಳ್ತದೆ. ನೀನು ನನ್ನ ಹಾಗೆ ಇದೆಯಾ ನೋಡು, ಪಟ್ಟೆ ಉಂಟು, ನನ್ನ ಹಾಗೆ ನಿನಗೂ ಮೀಸೆ ಉಂಟು, ನಿನ್ನ ಮುಖ ನನ್ನ ಹಾಗೇ ಉಂಟು, ನೋಡ್ಕೋ ಅಂತ ಹೇಳಿ, ಇವತ್ತಿನಿಂದ ನೀನು ಕುರಿಮರಿ ಅಲ್ಲ, ನೀನು ಹುಲಿಮರಿ ಅಂತ ಹೇಳಿದಾಗ, ಹೌದಲ್ಲ ಅಂತ ಜ್ಞಾನೋದಯ ಆಗಿ, ನಾನು ನಿನಗೆ ಕೂಗೋದನ್ನು ಹೇಳ್ಕೊಡ್ತೇನೆ ಅಂತೇಳಿ ಗರ್ಜಿಸಿ ತೋರಿಸಿತು. ಆಗ ಕುರಿಮರಿಯಾಗಿದ್ದಂಥ ಹುಲಿಮರಿಯೂ ಸಹ ಗರ್ಜಿಸಿತು. ಹಾಗಿದ್ದರೆ ಇಷ್ಟು ದಿವಸ ಹುಲಿಮರಿ ಆಗಿದ್ದೂ ಸಹ ಅದು ಕುರಿಮರಿ ತರಹ ಯಾಕೆ ವರ್ತಿಸಿತು ಅಂದರೆ, ಆ ಕುರಿ ಮಂದೆಯ ಜೊತೆಗೆ ಸಂಬಂಧ ಆದದ್ದೇ ಕಾರಣ. ಇಲ್ಲಿ ಕುರಿಮರಿ ಯಾವುದೋ ಗೊತ್ತಾಯ್ತಲ್ಲ, ಈ ಮಂದೆ 24 ಜಡವಾದ ತತ್ವಗಳಿಂದ ಕೂಡಿದ ಈ ಪ್ರಕೃತಿಯ ಜೊತೆಗೆ ಸೇರಿಕೊಂಡಂತಹ ಈ ಜೀವ ಈ ಜಡವಾದ ವಸ್ತುಗಳ ಜೊತೆ ಸೇರಿಕೊಂಡು ಅಲ್ಲಾಗುವ ಬದಲಾವಣೆಗಳನ್ನು ತನ್ನ ಮೇಲೆ ಆರೋಪಿಸಿಕೊಂಡು ತಾನು ಅದೇ ಆಗಿಬಿಟ್ಟಿದ್ದೇನೆ ಅಂತ ಭಾವಿಸಿಕೊಳ್ತಾನೆ. ಇದನ್ನು ಆವಿದ್ಯಕ ಸಂಬಂಧ ಅಂತ ವೇದಾಂತ ಕರೀತದೆ. ಅಷ್ಟು ಹಿನ್ನೆಲೆಯಲ್ಲಿ ವಾಸ್ತವಿಕವಾಗಿ ಪ್ರಕೃತಿಗೂ ಪುರುಷನಿಗೂ ಇರುವಂತಹದ್ದು ಶಾಶ್ವತವಾದ ಸಂಬಂಧ ಅಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ನಾನು ಈ ಕುರಿಮರಿ ಅಲ್ಲ, ಹುಲಿಮರಿಯೇ ಆಗಿದ್ದೇನೆ ಅಂದ್ಕೊಂಡಾಗ ಆ ಕುರಿ ಮಂದೆಯಿಂದ ಅದಕ್ಕೆ ಏನಾಯಿತು, ಬೇರ್ಪಡಿಸುವಿಕೆ ಉಂಟಾಯಿತು. ಹಾಗೆ ಜೀವ ತಾನು ಪ್ರಕೃತಿ ಅಲ್ಲ, ತಾನು ಅನುಭವಿಸುವುದು ಎಲ್ಲವೂ ಸಹ ಪ್ರಕೃತಿಗೆ ಸಂಬಂಧಪಟ್ಟಿದ್ದೇ ಅಷ್ಟೇ ಹೊರತು ನಾನು ಕೇವಲ ಇವುಗಳೆಲ್ಲವನ್ನೂ ಸಹ ನೋಡುವ ಸಿಯರ್, ಐ ಎಮ್ ಎ ದೃಷ್ಟ ಮುಂದೆ ಬರ್ತದೆ ಆ ಮಾತು, ನಾನು ಅನುಭವಿಸುವನು ಅಲ್ಲ ಅಂತ ಅಂದ್ಕೊಂಡು ಎಷ್ಟೋ ವರ್ಷ ಸಾಧನೆ ಮಾಡಿದಾಗ, ಎಷ್ಟೋ ವರ್ಷ ಮೀನ್ಸ್ ಎಷ್ಟೋ ಜನ್ಮ, ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ವಿನ ಲಭ್ಯತೆ ಅಂತ. ಆಗ
ಅವನಿಗೆ ತನ್ನ ನಿಜವಾದ ಸ್ವರೂಪ ಅರಿವಿಗೆ ಬರ್ತದೆ. ಅಲ್ಲಿಯವರೆಗೂ ಈ ಆವಿದ್ಯಕ ಸಂಬಂಧ ಮುಂದುವರಿತಾನೇ ಇರ್ತದೆ. ಎಲ್ಲಿಯವರೆಗೆ ಆತ ಈ ಸಂಬಂಧದಿಂದ ಕೂಡಿರ್ತಾನೋ ಅಲ್ಲಿಯವರೆಗೂ ಸಹ ಪ್ರಕೃತಿ ಹೇಳಿದ ಹಾಗೆ ಕೇಳಿಕೊಂಡು ಇರ್ತಾನೆ. ಅಲ್ಲಿಗೆ ಇಷ್ಟಕ್ಕೆ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ. ಕಾರ್ಯಕರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. 20ನೆಯ ಶ್ಲೋಕ ಇಲ್ಲಿಗೆ ಒಂದು ಹಂತಕ್ಕೆ ಬಂತದೆ ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದಕ್ಕೆ ವಿಶಾಲವಾದಂಥ ಭಾಷ್ಯಗಳನ್ನು ಪಂಕ್ತಿಗಳನ್ನು ನಾವು ನೋಡ್ತೇವೆ. ಆದರೆ ಅದೆಲ್ಲವೂ ಸದ್ಯಕ್ಕೆ ಸಭೆಗೆ ಬೇಡ. ಅಷ್ಟು ಹಿನ್ನೆಲೆಯಲ್ಲಿ ಈ ಪುರುಷನಿಗೆ ಸುಖ ದುಃಖ ಮತ್ತು ಭೋಕ್ತೃತ್ವ, ಈ ಸಂಸಾರ ಇದು ಉಂಟಲ್ಲ, ಇದೆಲ್ಲವೂ ಸಹ ಯಾವ ನಿಮಿತ್ತದಿಂದಾಗಿ ಇವನಿಗೆ ಒದಗಿ ಬರ್ತದೆ ಅನ್ನೋದು ಪ್ರಶ್ನೆ. ಈಗ ಸುಖ ದುಃಖ ಇದೆಲ್ಲ ಬರ್ತದಲ್ಲ ಜೀವನಿಗೆ, ಯಾವ ಹಿನ್ನೆಲೆಯಲ್ಲಿ ಬರ್ತದೆ ಅಂತ ಅರ್ಜುನನಿಗೆ ಸಂಶಯ ಬಂತು. ಆ ಸಂಶಯ ಪರಿಹಾರಕ್ಕಾಗಿ ಅರ್ಜುನ ಕೇಳಿದ. ಅದಕ್ಕೆ ಭಗವಂತ ಉತ್ತರ ಹೇಳ್ತಾನೆ ಅಂತ. 21ನೆಯ ಶ್ಲೋಕ. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಪುರುಷ ಅಂದರೆ ಈ ಜೀವಾತ್ಮ ಪ್ರಕೃತಿಸ್ಥ, ಪ್ರಕೃತಿಯಲ್ಲಿ ಇದ್ದುಕೊಂಡು ಆ ಪ್ರಕೃತಿಯಲ್ಲಿ ಉಂಟಾಗುವ ಎಲ್ಲ ಗುಣಗಳನ್ನು ಸುಖ ದುಃಖಗಳನ್ನು ತಾನು ಅನುಭವಿಸ್ತಾನೆ. ಹೀಗೆ ಯಾಕೆ ಅನುಭವಿಸ್ತಾನೆ ಕೇಳಿದರೆ, ಆ ಪ್ರಕೃತಿಯಲ್ಲಿರುವಂಥ ಗುಣಗಳ ಸಂಪರ್ಕದಿಂದಾಗಿಯೇ ಅವನು ಅನುಭವಿಸ್ತಾನೆ. ಹೀಗೆ ಅನುಭವಿಸ್ತಾ ಹೋದಾಗ ಮುಂದೆ ಸತ್ಯೋನಿಗಳಲ್ಲಾಗಲಿ ಅಸದ್ಯೋನಿಗಳಲ್ಲಾಗಲಿ ಜನ್ಮ ಎತ್ತುತ್ತಾನೆ. ನೋಡಿ, ಇದಿಷ್ಟು ಈ ಶ್ಲೋಕದ ಅರ್ಥ. ತನ್ನದಲ್ಲದೇ ಇರುವಂಥ ತಪ್ಪಿಗಾಗಿ ಆತ ಏನೇನೋ ಕಷ್ಟಪಡ್ತಾನೆ. ಏನು ಈ ಶ್ಲೋಕದ ವಿಚಾರ ಅಂದರೆ, ಅಲ್ಲೊಂದು ಶಬ್ದ ಬಂದಿದೆ, ಪ್ರಕೃತಿಜಾನ್ ಗುಣಾನ್ ಅಂದರೆ ಪ್ರಕೃತಿಯಿಂದ ಹುಟ್ಟಿದ ಗುಣಗಳನ್ನು. ಆ ಪ್ರಕೃತಿಯಿಂದ ಹುಟ್ಟಿದ ಗುಣ ಅಂದರೆ ಸಂಸಾರ ಅಂತ ಅರ್ಥ. ನಮಗೆಲ್ಲರಿಗೂ ಸಂಸಾರ ಉಂಟು. ಸಂಸಾರ ಅಂದರೆ ಸಾಮಾನ್ಯವಾಗಿ ಹೊಸದಾಗಿ ಅಲ್ಲ, ಮದುವೆಯಾದ ಹೊಸತನದಲ್ಲಿರುವಂತಹ ಹುಡುಗ ಹುಡುಗಿ ಪಾತ್ರೆ ಪಗಡಿ ಮನೆ ಇದನ್ನೆಲ್ಲ ಮಾಡಿ ಒಟ್ಟಿಗಿದ್ರೆ ಸಂಸಾರ ಅಂತ ನಾವು ಕರಿತೇವೆ. ವೇದಾಂತದ ಹಿನ್ನೆಲೆಯಲ್ಲಿ ಸಂಸಾರ ಅನ್ನೋದು ಹೀಗಲ್ಲ. ಸಂಸಾರ ಅಂದರೆ ಸುಖ ದುಃಖ ಸಂಭೋಗ ಸಂಸಾರ. ನಾವು ಅನುಭವಿಸುವ ಸುಖವಾಗಲಿ ದುಃಖವಾಗಲಿ ಏನುಂಟಲ್ಲ ಅದಕ್ಕೆ ಸಂಸಾರ ಅಂತ ಹೆಸರು. ಹಾಗಾಗಿ ಸುಖ ದುಃಖ ಸಂಭೋಗವೇ ಸಂಸಾರ. ಈ ಪುರುಷ ಅಂದರೆ ಜೀವ ಪ್ರಕೃತಿಯಲ್ಲಿ ಇದ್ದುಕೊಂಡು ತಾನು ಪ್ರಕೃತಿಗಿಂತ ಅಭಿನ್ನ ಅಂತ ತಿಳಿದುಕೊಂಡು ಪ್ರಕೃತಿಯಲ್ಲಿರುವಂಥ ಸುಖ ದುಃಖ ಮೋಹಗಳು ಎನ್ನುವಂಥ ಗುಣಗಳಿಗೆ ಆತ ಒಳಗಾಗ್ತಾನೆ. ಹಾಗಾಗಿ ಪ್ರಕೃತಿಯಿಂದ ಆಗುವ ಎಲ್ಲ ಏರುಪೇರುಗಳನ್ನು ತನ್ನ ಮೇಲೆ ಆತ ಆರೋಪಿಸಿಕೊಳ್ತಾನೆ, ಅದನ್ನೇ ಅನುಭವಿಸ್ತಾನೆ. ಈ ಮನುಷ್ಯನ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಈ ಮೂರು ಶರೀರಗಳನ್ನೂ ಪ್ರಕೃತಿ ಅಂತಲೇ ಕರಿಬೇಕು ನಾವು. ಸ್ಥೂಲ ಶರೀರ ಅಂದರೆ ಕರಚರಣಾದಿ ಅವಯವಗಳಿಂದ ಕೂಡಿದ್ದು, ಸೂಕ್ಷ್ಮ ಶರೀರ ಇದರೊಳಗಡೆ ಇರುವಂಥದ್ದು 17 ಅವಯವಗಳಿಂದ ಕೂಡಿದ್ದು, ಮತ್ತು ಕೇವಲ ಅಜ್ಞಾನವೇ ಕಾರಣ ಶರೀರ. ಈ ಮೂರಕ್ಕೂ ಪ್ರಕೃತಿ ಅಂತ. ಈ ಮೂರಕ್ಕಿಂತಲೂ ಭಿನ್ನನಾದವನು ಪುರುಷ ಅಥವಾ ಜೀವ. ಎಲ್ಲಿಯವರೆಗೆ ಈ ದೇಹದಲ್ಲಿ ಅವನಿಗೆ ಅಭಿಮಾನ ಇರುತ್ತದೆಯೋ, ಈ ದೇಹಗಳು ಪ್ರಕೃತಿಗಳೇ ಆದ್ದರಿಂದ ಈ ಪ್ರಕೃತಿಯಿಂದ ಆಗುವಂತಹ ಸುಖ ದುಃಖಗಳ ನಂಟು ಇವನಿಗೆ ತಪ್ಪುವುದಿಲ್ಲ. ಹಾಗಾಗಿ ಈ ಗುಣಸಂಗ ಅಂದರೆ ಸುಖ ದುಃಖ ಮೋಹ ಇವುಗಳನ್ನು ನಾನು ಅನುಭವಿಸ್ತಾ ಇದ್ದೇನೆ, ಇವು ನನ್ನವು ಎನ್ನುವಂಥ ಭಾವನೆ ಅವನನ್ನು ಬಿಡೋದೇ ಇಲ್ಲ. ಹೀಗೆ ಪ್ರಕೃತಿಯಿಂದ ಆಗುವಂಥ ಈ ಸುಖ ದುಃಖಗಳನ್ನೆಲ್ಲ ಆತ ಅನುಭವಿಸ್ತಾ ಇದೆಲ್ಲವನ್ನು ನಾನೇ ಅನುಭವಿಸ್ತೇನೆ ಅನ್ನುವಂಥ ಭಾವನೆಯನ್ನು ತಾಳಿದಾಗ
ಇವುಗಳೇ ಅವನಿಗೆ ಮತ್ತೊಂದು ಜನ್ಮ ಬರುವಂತೆ ಮಾಡ್ತವೆ. ನೋಡಿ, ವಾಸ್ತವಿಕವಾಗಿರುವುದು ಪ್ರಕೃತಿಯಲ್ಲಿ. ಇವನು ಸುಮ್ಮನೆ ಅಂಟಿಸಿಕೊಳ್ಳದೆ ಇದ್ದಿದ್ದರೆ ಇವನಿಗೇನೂ ಆಗ್ತಾ ಇರಲಿಲ್ಲ. ಆದರೆ ಸನಿಹದಲ್ಲಿ ಇದ್ದ ತಪ್ಪಿಗೆ ಅದು ಮಾಡೋದೆಲ್ಲವನ್ನು ಸಹ ತನ್ನ ಮೇಲೆ ಆರೋಪಿಸಿಕೊಳ್ತಾನೆ. ತಾನೇ ಅನುಭವಿಸ್ತಾ ಇದ್ದೇನೆ ಅಂತ ಅಂದ್ಕೊಳ್ತಾನೆ. ಹೀಗೆ ಅಂದ್ಕೊಂಡಿದ್ದಕ್ಕೋಸ್ಕರ ಆತ ಮತ್ಪುನಃ ಏನು ಮಾಡ್ತಾನೆ? ಜನ್ಮವನ್ನು ಎತ್ತಬೇಕಾಗತ್ತೆ. ಹಾಗೆ ಪ್ರಕೃತಿಯಲ್ಲಿ ನಾನು ಎನ್ನುವಂಥ ಅಭಿಮಾನವನ್ನು ಮತ್ತು ಗುಣಗಳಲ್ಲಿ ಇವು ನನ್ನವು ಎನ್ನುವಂಥ ಅಭಿಮಾನವನ್ನು ತಾಳಿದ್ರಿಂದ ಈ ಅಭಿಮಾನವೇ ಅವನಿಗೆ ಸಂಸಾರಕ್ಕೆ ಕಾರಣವಾಗ್ತದೆ. ಸಂಸಾರಕ್ಕೆ ಅಂದರೆ ಹುಟ್ಟು ಮತ್ತು ಸಾವಿಗೆ ಕಾರಣವಾಗ್ತದೆ. ಇವನು ಒಳ್ಳೆಯದನ್ನು ಮಾಡ್ತಾ ಅನುಭವಿಸ್ತಾ ಹೋದರೆ ಮತ್ತು ಪುನಃ ಸದ್ಯೋನಿ ಅಂದರೆ ಒಳ್ಳೆಯ ಯೋನಿಯಲ್ಲಿ ಜನ್ಮ ತಾಳ್ತಾನೆ. ಇನ್ನು ತೀರಾ ಕೆಟ್ಟದ್ದನ್ನು ಮಾಡ್ತಾ ಹೋದರೆ ಅಸದ್ಯೋನಿಗಳಲ್ಲಿ ಕೆಟ್ಟ ಜನ್ಮಗಳು, ಪ್ರಾಣಿಗಳ ಜನ್ಮ, ಕ್ರೂರ ಜನ್ಮ ಇತ್ಯಾದಿ ಉಪನಿಷತ್ತು ಹೇಳುತ್ತೆ. ಕಪೂಯ ಚರಣಾ ಕಪೂಯಾಂ ಯೋನಿಂ ಆಪದ್ಯಂತೆ, ರಮಣೀಯ ಚರಣಾ ರಮಣೀಯ ಯೋನಿಂ ಆಪದ್ಯಂತೆ ಅಂತ. ರಮಣೀಯ ಚರಣ ಅಂದರೆ ಉತ್ಕೃಷ್ಟವಾದಂತಹ ಜನ್ಮ ಎತ್ತಿದವರು ಉತ್ಕೃಷ್ಟವಾದನೆ ಮಾಡಿದರೆ ಮತ್ತು ಪುನಃ ಇನ್ನೊಂದು ಉತ್ಕೃಷ್ಟವಾದ ಜನ್ಮ ಬರ್ತದೆ. ಹೀಗೆ ಅಂತ ಏನಿದ್ರೂ ಈ ಅಭಿಮಾನದಿಂದಾಗಿಯೇ ಹುಟ್ಟು ಮತ್ತು ಸಾವು. ಪಾಪದಿಂದಲೂ ಹುಟ್ಟು ಮತ್ತು ಪುಣ್ಯದಿಂದಲೂ ಹುಟ್ಟು. ಹಾಗಾಗಿಯೇ ವೇದಾಂತಿಗಳು ಜನ್ಮಕ್ಕೆ ಪಾಪ ಹೇಗೆ ಕಾರಣವೋ ಪುಣ್ಯವೂ ಕಾರಣವಾಗ್ತದೆ, ಆದ್ದರಿಂದ ಎರಡನ್ನೂ ಸಮಾನವಾಗಿ ಬಿಟ್ಟುಬಿಡು, ಕಾಮ್ಯಕರ್ಮಗಳನ್ನು ಮಾಡುವುದನ್ನು ಬಿಡು ಅಂತ ಹೇಳ್ತಾರೆ. ಹೀಗೆ ಸದ್ಯೋನಿಗಳು ಅಂದರೆ ದೇವಾದಿ ಜನ್ಮ, ಅಸದ್ಯೋನಿಗಳು ಅಂದರೆ ಪಶ್ವಾದಿ ಜನ್ಮ, ಸದಸದ್ಯೋನಿ ಅಂದರೆ ಮಿಶ್ರಿತವಾದದ್ದು, ಪುಣ್ಯ ಮತ್ತು ಪಾಪಗಳ ಮಿಶ್ರಿತವಾದ ಜನ್ಮ ನಮ್ಮದು. ಮನುಷ್ಯನಾಗಿ ಹುಟ್ಟಿದ್ರಿಂದಲೇ ಗೊತ್ತಾಗುತ್ತೆ ನಾವೆಲ್ಲರೂ ಸಹ ಮಿಶ್ರಣದವರು ಅಂತ. ಹಾಗಾಗಿ ನಾವು ಇವತ್ತು ಎಲ್ಲದಕ್ಕೂ ಮಿಶ್ರಣ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ನಾವು ಸ ಯಥಾ ಕಾಮೋ ಭವತಿ ತತ್ಕೃತರ್ಭವತಿ ಉಪನಿಷತ್ತು ಹೇಳುತ್ತೆ. ಅವನು ಏನೇನನ್ನು ಕಾಮಿಸ್ತಾನೋ ಅದನ್ನೇ ಯಜ್ಞ ರೂಪದಲ್ಲಿ ಮಾಡ್ತಾನೆ, ಅದನ್ನೇ ಫಲವಾಗಿ ಪಡಿತಾನೆ. ಮತ್ತು ಪುಣ್ಯೇನ ಯಾತಿ ದೇವತ್ವಂ, ಪುಣ್ಯಕರ್ಮಗಳನ್ನು ಹೆಚ್ಚೆಚ್ಚು ಮಾಡಿದರೆ ಆ ಪುಣ್ಯಕರ್ಮದ ಫಲವನ್ನು ಅನುಭವಿಸೋದಕ್ಕೆ ದೇವಾದಿ ಜನ್ಮ ಎತ್ತಿ ಸ್ವರ್ಗಕ್ಕೆ ಹೋಗ್ತಾನೆ. ಅದು ಖರ್ಚಾದಮೇಲೆ ಮತ್ತೆ ಪುನಃ ವಾಪಸ್ ಬರ್ತಾನೆ. ಮತ್ತು ಪಾಪಾದ್ಭವತಿ ನಾರಕೀ, ಹೆಚ್ಚೆಚ್ಚು ಪಾಪಕರ್ಮಗಳನ್ನು ಮಾಡಿದರೆ ಅವನು ನರಕ ಯಾತನೆಯನ್ನು ಅನುಭವಿಸ್ತಾನೆ. ಉಭಾಭ್ಯಾಂ ಪುಣ್ಯ ಪಾಪಾಭ್ಯಾಂ, ಒಂದು 50% ಪುಣ್ಯ, ಇನ್ನೊಂದು 50% ಪಾಪ, ಅಥವಾ 40-60 ಆದರೂ ಆಗ್ಬೋದು, 60-40 ಆದರೂ ಆಗ್ಬೋದು. ಒಟ್ಟಾರೆ ಮಿಶ್ರಣ ಇರಬೇಕು. ಹಾಗಿದ್ದರೆ ಮಾನುಷ್ಯಂ ಲಭತೆ ಅವಶಃ. ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಕರ್ಮ ಮಾಡಿದ ತಪ್ಪಿಗೆ ಅದನ್ನು ಅನುಭವಿಸಲೇಬೇಕು, ಹುಟ್ಟಲೇಬೇಕು ಮತ್ತು ಪುನಃ ಸಾಯಲೇಬೇಕು. ಹಾಗಾಗಿ ಈ ಪುಣ್ಯ ಪಾಪಗಳಿಂದ ಮಿಶ್ರಿತವಾದಂಥ ಮನುಷ್ಯ ಜನ್ಮ ಬರ್ತದೆ. ಇದಕ್ಕೆ ಕಾರಣ ಆ ಪ್ರಕೃತಿಯಲ್ಲಿ ಅದು ಮಾಡುವ ಏನು ಕರ್ಮಗಳನ್ನು ತಾನು ಅಂತ ಅಂದುಕೊಂಡಂತಹ ಈ ಅಭಿಮಾನ, ಆವಿದ್ಯಕ ಸಂಬಂಧವೇ ಕಾರಣ. ಅಷ್ಟು ಹಿನ್ನೆಲೆಯಲ್ಲಿ ಈ 21ನೆಯ ಶ್ಲೋಕದ ಅರ್ಥವು ಆಯಿತು ಅಂತ ಅಂದ್ಕೊಳ್ಳೋಣ. ಈ ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕಕ್ಕಿಂತ ಒಂದೊಂದು ಶ್ಲೋಕ ರಸಗಟ್ಟಿ, ವೇದಾಂತದ ರಸಭಟ್ಟಿಗಳು. ಮತ್ತು 22ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ಗೀತಾಚಾರ್ಯ ಆ ಸಾಕ್ಷಾತ್ ಆತ್ಮಸ್ವರೂಪವನ್ನು ನಮ್ಮ ಮುಂದೆ ಕಡೆದು ಇರಿಸ್ತಾನೆ. ಆ ಆತ್ಮ ಹೇಗೆ ಈ ದೇಹದಲ್ಲಿದ್ದು ತನ್ನನ್ನು ತಾನು ಬೆಳಗಿ ನಮಗೆ ತೋರಿಸ್ತಾನೆ ಅನ್ನೋದನ್ನು. 22ನೆಯ ಶ್ಲೋಕ. ಉಪದೃಷ್ಟಾನುಮಂತಾಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಅವನನ್ನು ಉಪದೃಷ್ಟ ಅಂತ ಕರೀತಾರೆ, ಹನುಮಂತ ಅಂತ ಕರೀತಾರೆ, ಭರ್ತ ಅಂತ ಕರೀತಾರೆ, ಭೋಕ್ತ ಅಂತ ಕರೀತಾರೆ,
ಮತ್ತು ಮಹೇಶ್ವರ ಅಂತಲೂ ಕರೀತಾರೆ, ಪರಮಾತ್ಮ ಅಂತಲೂ ಕರೀತಾರೆ, ಮತ್ತು ಪರಹ ಅತ್ಯಂತ ಶ್ರೇಷ್ಠ ಅಂತಲೂ ಸಹ ಕರೀತಾರೆ. ದೇಹೇಸ್ಮಿನ್ ಪುರುಷ, ಈ ಪುರುಷನಿಗೆ ಹೀಗೆ 7 ವಿಶೇಷಣಗಳಿವೆ. ಹೇತುಗರ್ಭಿತವಾದ 7 ವಿಶೇಷಣಗಳಿಂದ ಆ ಆತ್ಮಸ್ವರೂಪವನ್ನು ಭಗವಂತ ನೇರವಾಗಿ ವರ್ಣನೆ ಮಾಡ್ತಾನೆ ಈ ಶ್ಲೋಕದಲ್ಲಿ. ನಾನು ಶಬ್ದಶಃ ಅರ್ಥ ಹೇಳಿದ್ದೇನೆ, ಈ ಶ್ಲೋಕವು ಹಾಗೆ. ಇಷ್ಟು ಹೇಳಿದ್ದರಿಂದ ಏನೂ ಗೊತ್ತಾಗೋದಿಲ್ಲ. ಉಪದೃಷ್ಟ ಅಂದರೆ ಏನು? ದೃಷ್ಟ ಅಂದರೆ ನೋಡುವವನು ಅಂತ ಅರ್ಥ. ಉಪದೃಷ್ಟ ಅಂದರೆ ಅತ್ಯಂತ ಸನಿಹದಲ್ಲಿ ಇದ್ದು ನೋಡುವವನು ಅಂತ ಅರ್ಥ. ಈ ದೇಹದಲ್ಲಿ ಬಹಳಷ್ಟು ಜನ ದೃಷ್ಟಗಳಿದ್ದಾರೆ. ದೃಕ್ ಅಂದರೆ ನೋಡುವವನು, ದೃಶ್ಯ ಅಂದರೆ ನೋಡಲ್ಪಡುವುದು ಅಂತ. ಈಗ ನೋಡಿ, ಮೊದಲನೇ ದೃಷ್ಟ ಯಾವ್ಯಾವುದು ಅಂದರೆ, ಇಲ್ಲಿ ಇಂದ್ರಿಯಗಳು, ಮತ್ತು ಮನಸ್ಸು, ಮತ್ತು ಬುದ್ಧಿ. ದೇಹವೂ ನೋಡುತ್ತೆ ಚೈತನ್ಯದ ಆಶ್ರಯದಿಂದ, ಆದರೂ ವಿಶೇಷವಾಗಿ ಕಣ್ಣು ನೋಡುತ್ತೆ, ಕಣ್ಣು ದೃಷ್ಟ. ಈ ಪುಸ್ತಕವನ್ನು ನನ್ನ ಕಣ್ಣು ನೋಡ್ತದೆ. ಹಾಗೆಯೇ ಈ ಕರಚರಣಾದಿ ಅವಯವಗಳಿಂದ ನಾವು ಒಂದು ವಸ್ತುವನ್ನು ಮುಟ್ಟಿದಾಗ ಅನುಭವಕ್ಕೆ ಬರ್ತದೆ. ಇಂದ್ರಿಯಗಳಿಂದ ಅನುಭವಕ್ಕೆ ಬರ್ತದೆ ಅಂದರೆ ಆ ಅನುಭವ ಅಂದ್ರೇನು? ಅದು ನೋಟವೇ. ನೋಟ ಅಂದ್ರೇನು? ವಸ್ತುವನ್ನು ನಾವು ಪಡೆಯುವುದು ಅಂತ ಅರ್ಥ. ಹಾಗಾಗಿ ಇಂದ್ರಿಯಗಳು ನೋಡ್ತವೆ. ಎಲ್ಲ ಇಂದ್ರಿಯಗಳ ಉಪಲಕ್ಷಣವಾಗಿ ನಾನು ಕಣ್ಣನ್ನು ಹೇಳಿದ್ದೇನೆ. ಕಣ್ಣು ನೋಡುತ್ತೆ. ಆದರೆ ನೋಡೋದು ಅಂದರೆ ಇಲ್ಲಿ ತಿಳಿಯುವುದು ಅಂತ ಅರ್ಥ, ಅರಿಯುವುದು ಅಂತ ಅರ್ಥ. ಒಬ್ಬ ಕುರುಡ ಇದ್ದಾನೆ, ಅವನಿಗೆ ಕಣ್ಣಿಲ್ಲ, ಆದರೆ ಅವನು ನೋಡ್ತಾನೋ ಇಲ್ವೋ? ನೋಡೋದು ಮೀನ್ಸ್ ತಿಳಿಯೋದು ಅಂತ. ತಿಳಿತಾನೋ ಇಲ್ಲೋ? ತಿಳಿಲೇಬೇಕು. ಯಾಕೆಂದರೆ ಹಾಗಿಲ್ಲದೇ ಇದ್ದರೆ ಅವನಿಗೆ ತನಗೆ ಕಣ್ಣಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ತನಗೆ ಕಣ್ಣಿಲ್ಲ ಅಂತ ಅವನಿಗೆ ಗೊತ್ತಾಗಿದೆ ಅಂತ ಹೇಳಿದ್ರಿಂದಲೇ ಅವನು ಇನ್ಯಾವುದರಿಂದಲೋ ಒಂದನ್ನು ನೋಡ್ತಾನೆ. ಅಂದರೆ ಕಣ್ಣಿಗೂ ಕಣ್ಣಾಗಿರುವಂಥ ಮನಸ್ಸಿನಿಂದ ಕಣ್ಣನ್ನು ನೋಡ್ತಾನೆ. ಆಯಿತು, ನನ್ನ ಮನಸ್ಸಿಗೆ ಈಗ ಏನು ಹೊಳಿತಾ ಇಲ್ಲ, ಏನೋ ಎಲ್ಲ ಗೊಂದಲ. ಈ ಗೊಂದಲ ಆಗಿದೆ ಅಂತ ತಿಳಿಯೋನು ಒಬ್ಬ ಇರಬೇಕಲ್ಲ ಮತ್ತೊಳಗೆ. ಅವನು ಯಾರು? ಬುದ್ಧಿ ಅಂತ ಹೇಳೋಣ ಅಲ್ವಾ? ಬುದ್ಧಿ ಯಾವಾಗಲೂ ನಿರ್ಧಾರ ಮಾಡುತ್ತೆ, ಮನಸ್ಸು ಗಲಿಬಿಲಿ ಆಗುತ್ತೆ, ಸಂಶಯಕ್ಕೆ ಒಳಗಾಗುತ್ತೆ. ಎಷ್ಟೋ ಹೊತ್ತು ವಿಚಾರ ಮಾಡಿ ಆದ ಮೇಲೆ ನಾವು ಹೇಳ್ತೇವೆ, ಇಲ್ರಿ ನನಗೆ ನಿರ್ಧಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಅಂದರೆ ಆ ಬುದ್ಧಿಯೂ ಸಹ ಏನು ಮಾಡ್ತಾ ಇಲ್ಲ, ಸರಿಯಾಗಿ ತಿಳಿದುಕೊಳ್ತಾ ಇಲ್ಲ. ಅಲ್ಲಿಗೆ ಏನು ಹೇಳ್ದಂಗಾಯಿತು, ಕಣ್ಣು ದೃಷ್ಟ ಹೌದು, ಆದರೆ ಕಣ್ಣನ್ನು ಮನಸ್ಸು ನೋಡ್ತದೆ. ಆದ್ದರಿಂದ ಆ ಮನಸ್ಸು ನೋಡುವಾಗ ಕಣ್ಣು ದೃಶ್ಯ ನೋಡಲ್ಪಡುವುದು, ಅರಿಯಲ್ಪಡುವುದು ಅಂತ. ಯಾವಾಗ ಮನಸ್ಸು ಕಣ್ಣನ್ನು ನೋಡ್ತದೆಯೋ ಆಗ ಕಣ್ಣು ದೃಶ್ಯವಾಗ್ತದೆ, ಮನಸ್ಸು ದೃಷ್ಟ ಆಗ್ತದೆ. ಯಾವಾಗ ಮನಸ್ಸನ್ನು ಬುದ್ಧಿ ನೋಡ್ತದೆಯೋ ಆಗ ಮನಸ್ಸು ದೃಶ್ಯ ಆಗ್ತದೆ, ಬುದ್ಧಿ ದೃಷ್ಟೈ ಅಂತ ಕರೆಸ್ಕೊಳ್ತದೆ. ಆದರೆ ಈ ಕಣ್ಣನ್ನು, ಈ ಮನಸ್ಸನ್ನು, ಈ ಬುದ್ಧಿಯನ್ನು ಒಳಗಡೆಯಿಂದ ನೋಡುವವನೊಬ್ಬನಿರಬೇಕಲ್ಲ, ಅವನೇ ಉಪದೃಷ್ಟ, ಎಲ್ಲಕ್ಕಿಂತಲೂ ಸನಿಹದಲ್ಲಿ ಇದ್ದು ನೋಡುವವನು ಅಂತ. ಈ ಯಜ್ಞಯಾಗ ಮಾಡುವಾಗ 15 ಜನರ ಒಂದು ವೈದಿಕರ ಗುಂಪಿರುತ್ತದೆ, ಮತ್ತು ಯಜಮಾನನ ಪತ್ನಿ 17. ಈ 17 ಜನರ ಮೇಲೆ ಆ ಯಜ್ಞದ ಕ್ರಿಯೆಗಳನ್ನೆಲ್ಲ, ಆಗು ಹೋಗುಗಳನ್ನೆಲ್ಲ ನೋಡುವವನು ಒಬ್ಬನಿರ್ತಾನೆ. ಅವನಿಗೆ ಉಪದೃಷ್ಟ ಅಂತ ಹೆಸರು ಯಾಜ್ಞಿಕ ಪರಿಭಾಷೆಯಲ್ಲಿ. ಅವನೇನೂ ಮಾಡೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ. ಯಾರ್ಯಾರೇ ಏನೇನು ವ್ಯತ್ಯಾಸ ಮಾಡಿದ್ರು ನೀವು ವ್ಯತ್ಯಾಸ ಮಾಡಿದೆ ಅಂತ ಹೇಳೋದಿಲ್ಲ, ಸರಿಯಾಗಿ ಮಾಡಿದ್ರೆ ನೀವು ಸರಿಯಾಗಿ ಮಾಡಿದ್ದೀಯ ಅಂತಲೂ ಹೇಳೋದಿಲ್ಲ. ಜಸ್ಟ್ ಸಾಕ್ಷಿ ನೋಡ್ತಾ ಇರ್ತಾನೆ, ಎಲ್ಲರನ್ನೂ ಸಮೀಪದಿಂದ ನೋಡುವವನು. ಹೀಗೆ ಒಂದರ್ಥ. ಮತ್ತು ಇನ್ನೊಂದರ್ಥ, ದೇಹ, ಈ ಇಂದ್ರಿಯಗಳು ಅತ್ಯಂತ ಹೊರಗಿನ ದೃಷ್ಟರು,
ಮನಸ್ಸು ಅದಕ್ಕಿಂತ ಸ್ವಲ್ಪ ಒಳಗಿನದು, ಬುದ್ಧಿ ಇನ್ನೂ ಒಳಗಿನದು, ಮತ್ತು ಆ ಜೀವ ಅಂದರೆ ಪರಮಾತ್ಮ ಅದು ಅತ್ಯಂತ ಒಳಗಿನದಾದ್ದರಿಂದ ಅವನು ಉಪದೃಷ್ಟ. ಮಿಕ್ಕ ಯಾವುದೂ ಸಹ ಉಪದೃಷ್ಟ ಅಲ್ಲ, ಅವೆಲ್ಲ ದೃಷ್ಟರುಗಳು ಅಷ್ಟೇ. ಆದರೆ ಈತ ಮಾತ್ರ ಉಪದೃಷ್ಟ. ಅಲ್ಲಿಗೆ ಉಪದೃಷ್ಟ ಈ ಒಂದು ಶಬ್ದಕ್ಕೆ ಅರ್ಥ ಆಯಿತು. ಮತ್ತು ಮುಂದಿನದು ಹನುಮಂತ. ಮತ್ತು ಹನುಮಂತ ಅಂತ ಹೇಳಬೇಡಿ, ಏಕೆಂದರೆ ಇತ್ತೀಚೆಗೆ ಅಕಾರ ಹಕಾರಗಳ ಭೇದ ಇಲ್ಲದೆ ನಾವು ಶಬ್ದವನ್ನು ನಮ್ಮ ನಾಲಿಗೆಯಿಂದ ಕಷ್ಟಪಟ್ಟು ಉಚ್ಚಾರ ಮಾಡೋದಿಲ್ಲ, ನಮ್ಮ ನಾಲಿಗೆ ಉಚ್ಚಾರ ಮಾಡಿದ ಹಾಗೆ ನಾವು ಹೇಳ್ತೇವೆ. ಹಾಗಾಗಿ ಹನುಮಂತ ಅಂತ ಹೇಳಬೇಕೆ ಅಷ್ಟೇ ಹೊರತು ಹನುಮಂತ ಅಲ್ಲ. ಇಲ್ಲಿ ಅವನು ರಾಮಾಯಣದವನು ಇಲ್ಲಲ್ಲ. ಹನುಮಂತ ಅಂದರೆ ಏನು ಅಂದರೆ ಅನುಮೋದಿಸುವವನು ಅಂತ ಅರ್ಥ. ಇದಕ್ಕೆ ನನ್ನ ಅನುಮೋದನೆ ಇದೆ. ಪೇಪರ್ ಓದ್ತಿಲ್ಲ, ಅವ್ರ ಹೆಸರನ್ನು ಹೇಳಿದರು, ಅವರು ಅದನ್ನು ಅನುಮೋದಿಸಿದರು ಅಂತ. ಆ ಅನುಮೋದಿಸುವವನೇ ಹನುಮಂತ ಅಂತ. ಇವನಿಗೆ ಇನ್ನೊಂದು ಹೆಸರು ಹನುಮಂತ ಅಂತ, ವಿಶೇಷಣ. ಯಾಕೆ ಹನುಮಂತ ಅಂದರೆ ನೋಡಿ, ನಮ್ಮ ದೇಹದಲ್ಲಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತವೆ. ಇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತವೆ, ಕರ್ಮೇಂದ್ರಿಯಗಳು, ಒಳಗಿನ ಇಂದ್ರಿಯವಾದ ಮನಸ್ಸು. ಈ ಎಲ್ಲ ಇಂದ್ರಿಯಗಳು ಸಹ ಕೆಲಸ ಮಾಡ್ತಾ ಇರುವಾಗ ಆನಂದವನ್ನು ಅನುಭವಿಸ್ತಾನೆ ಒಳಗಿನಿಂದ, ಪ್ರಕೃತಿಯಿಂದ ಆರೋಪಿತನಾಗಿ. ಅಥವಾ ಇದು ಒಂದರ್ಥ. ಇನ್ನೊಂದರ್ಥ, ಈ ಎಲ್ಲ ಇಂದ್ರಿಯಗಳು ಏನನ್ನೇ ಮಾಡಿದರೂ ಸಹ ನೀವು ಮಾಡಿ ಅಂತನೂ ಹೇಳೋದಿಲ್ಲ, ಮತ್ತು ಮಾಡಬೇಡಿ ಅಂತಲೂ ಹೇಳೋದಿಲ್ಲ. ನೋಡ್ತಾ ಇರ್ತಾನೆ ತಟಸ್ಥನಾಗಿ. ಹಾಗೆ ಅವರು ಏನು ಮಾಡಿದರೂ ಸಹ ತನ್ನ ಅನುಮತಿ ಇದೆ ಅಂತ. ಈಗ ಈ ಬೆಳಕಿನ ಅಡಿಯಲ್ಲಿ ಕುಳಿತು ಒಬ್ಬ ಭಗವದ್ಗೀತೆ ಪಾರಾಯಣ ಮಾಡಿದರೆ ಆ ದೀಪ ಅವನಿಗೆ ಸಹಕರಿಸ್ತದೆ, ಈ ಕೆಲಸ ಮಾಡೋದಕ್ಕೆ ನನ್ನ ಅನುಮತಿ ಇದೆ. ಇನ್ನೊಬ್ಬ ಯಾವನೋ ಒಬ್ಬನನ್ನು ಬೈದು ಪತ್ರ ಬರೀತಾನೆ ಅದ್ರ ಕೆಳಗಡೆ ಕುಳಿತು, ಆಗ ಅವನಿಗೂ ಬೇಡ ಅಂತ ಹೇಳೋದಿಲ್ಲ, ಮಾಡ್ಕೊ, ಅದನ್ನು ಅನುಮೋದಿಸ್ತದೆ. ಇನ್ನೊಬ್ಬ ಫಸ್ಟ್ ಕ್ಲಾಸಾಗಿ ಕೆಳಗಡೆ ನಿದ್ದೆ ಮಾಡ್ತಾ ಇರ್ತಾನೆ, ಅದನ್ನು ಬೇಡ ಅಂತ ಹೇಳೋದಿಲ್ಲ. ಹಾಗಾಗಿ ಅವನು ಹನುಮಂತ. ಯಾರು ಏನು ಮಾಡಿದರೂ ಸಹ ಅನುಮೋದನೆ ಮಾಡ್ತಾನೆ ಅಷ್ಟೇ ಹೊರತು ಸಹ ಬೇಡ ಅಂತ ಹೇಳೋದಿಲ್ಲ. ಹಾಗಾಗಿ ಹನುಮಂತ ಅಂದರೆ ತಾನು ಸ್ವತಃ ತಟಸ್ಥನಾಗಿ ಇರ್ತಾನೆ. ಹಾಗೆ ತಟಸ್ಥನಾಗಿದ್ದು ಈ ಇಂದ್ರಿಯಗಳು ಏನೇನು ಮಾಡ್ತವೋ ಅವು ಮಾಡುವುದಕ್ಕೆ ಅನುಕೂಲ ಆಗಿರುವವನಂತೆ ಆತ ತೋರ್ತಾನೆ. ಅವುಗಳ ಕಾರ್ಯದಲ್ಲಿ ಅಂದರೆ ಈ ಶರೀರ, ಇಂದ್ರಿಯ, ಮನಸ್ಸು ಇವುಗಳು ಮಾಡುವ ಕೆಲಸದಲ್ಲಿ ಯಾರನ್ನೂ ಸಹ ಆತ ತಡೆಯದೆ ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ. ಆದ್ದರಿಂದ ಅವನು ಹನುಮಂತ. ಉಪದೃಷ್ಟ ಹನುಮಂತ ಚ ಎರಡಾಯ್ತು. ಮತ್ತು ಭರ್ತ. ಈತ ಭರ್ತ. ಭರ್ತ ಅಂದರೆ ಸಲಹುವವನು ಅಂತ. ಒಬ್ಬ ಯಜಮಾನನಾದವನು ತನ್ನ ಹೆಂಡತಿ ಮಕ್ಕಳನ್ನು, ತನ್ನ ಪರಿವಾರದವರನ್ನೆಲ್ಲ ಹೇಗೆ ಸಲಹುತ್ತಾನೋ ಇವನೂ ಸಹ ಈ ದೇಹದಲ್ಲಿರುವಂತಹ ಈ ಎಲ್ಲ ಇಂದ್ರಿಯಗಳನ್ನು ಸಹ ಅವುಗಳಿಗೆ ಏನೇನು ಬೇಕೋ ಅದೆಲ್ಲವನ್ನೂ ಸಹ ತನ್ನ ಸಾನ್ನಿಧ್ಯ ಮಾತ್ರದಿಂದಲೇ ಕೊಡ್ತಾ ಸಲಹುತ್ತಾ ಬರ್ತಾನೆ. ಆದ್ದರಿಂದ ಭರ್ತ. ಅವನು ಒಬ್ಬನು ಇಲ್ಲಿ ಇಲ್ಲ ಅಂತಾದರೆ ಯಾವ ಇಂದ್ರಿಯಗಳಿಗೂ ಭರಣೆ ಆಗೋದಿಲ್ಲ, ಯಾವ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಹಾಗಾಗಿ ಈ ಎಲ್ಲವುಗಳು ತಮ್ಮ ತಮ್ಮ ಕೆಲಸವನ್ನು ಮಾಡುವ ಹಾಗೆ ಅವುಗಳನ್ನು ಸಲಹುವವನು ಯಾರು ಅಂದರೆ ಇವನೇ. ಆದರೆ ತಾನೇನೂ ಮಾಡೋದಿಲ್ಲ, ತಟಸ್ಥವಾಗಿರ್ತಾನೆ. ಆದರೆ ಅವುಗಳ ಬೆಳೆಯುವಿಕೆ, ಅವುಗಳ ಅಭಿವೃದ್ಧಿ, ಅವುಗಳ ಏಳಿಗೆ, ಅವುಗಳು ಮಾಡುವ ಕೆಲಸ, ಅವುಗಳ ಚಟುವಟಿಕೆ ಅವು ಜಡವಾದ್ರಿಂದ ಅವುಗಳಿದ್ದಾಗೋಲ್ಲ. ಇವನು ಸಾನ್ನಿಧ್ಯದಿಂದ ಅವು ಮಾಡ್ತಾ ಇರ್ತವೆ. ಹಾಗಾಗಿ ಅವುಗಳನ್ನು ಭರಿಸುವವನು, ಸಲಹುವವನು ಇವನೇ. ಆದ್ದರಿಂದ ಭರ್ತಾಚ ಆಯಿತು. ಮತ್ತು ಮುಂದಿನದು ಭೋಕ್ತಾ. ಭೋಕ್ತಾ ಅಂದರೆ ಎಲ್ಲವನ್ನೂ ಸಹ ಅನುಭವಿಸುವವನು, ಸಂಸಾರದ ಸುಖವನ್ನು ಆತ ಅನುಭವಿಸುವವನು. ಹೇಗೆ ಅಂದರೆ ಈ ಪ್ರತ್ಯೇಕವಾಗಿ ಕಾಣಿಸಿಕೊಳ್ತಾ ಇರುವಂತಹ ಬುದ್ಧಿಯ ಸುಖ, ದುಃಖ, ಮೋಹಗಳೆನ್ನುವಂಥ ಈ ವೃತ್ತಿಗಳು
ಆತ್ಮಚೈತನ್ಯ ಪೂರ್ಣವಾಗಿಯೇ ಹೊರಹೊಮ್ಮುತ್ತಾ ಇರ್ತವೆ. ಅಂದರೆ ಮನಸ್ಸು ಅನುಭವಿಸ್ತದೆ ಸುಖ ದುಃಖಗಳನ್ನು. ಹಾಗೆ ಅನುಭವಿಸುವಾಗ ಆತ್ಮವಸ್ತುವಿನ ಸಾನ್ನಿಧ್ಯ ಇಲ್ಲದೇ ಇದ್ದರೆ ಕೇವಲ ಜಡವಾದ ಮನಸ್ಸಿಗೆ ಅನುಭವಿಸುವ ಶಕ್ತಿ ಬರೋದಿಲ್ಲ. ಮನಸ್ಸಿಗೆ ಆ ಶಕ್ತಿ ಬರುವುದು ಇವನಿಂದ. ಆದ್ದರಿಂದ ಪರ್ಯಾಯವಾಗಿ ಸುತ್ತು ಬಳಸಿ ಇವನೇ ಭೋಗಿಸಿದಂತೆ ಆಯಿತು. ಈಗ ತಾನೇ ನಾನು ಹೇಳಿದ್ದೇನೆ, ಜಡವಾದ ಪ್ರಕೃತಿಯಲ್ಲಾಗುವ ಎಲ್ಲ ಏರುಪೇರುಗಳನ್ನು ಆರೋಪಿಸಿಕೊಂಡು ಆತ ಅನುಭವಿಸ್ತಾನೆ. ಆ ಆವಿದ್ಯಕ ಸಂಬಂಧದಿಂದಾಗಿ ತಾನೇ ಮಾಡಿದೆ ಅಂತ ಅಂದ್ಕೊಳ್ತಾನೆ ಅಂತ. ಹಾಗಾಗಿ ಎಲ್ಲವನ್ನೂ ಸಹ ಭೋಕ್ತಾ, ಅವ ಭೋಗಿಸುವವನು ಅಂತ. ಮತ್ತೆ ಮುಂದಿನದು ಮಹೇಶ್ವರ. ಮಹೇಶ್ವರ ಅಂದರೆ ಪಾರ್ವತಿಪತಿಯಾದ ಮಹೇಶ್ವರ ಅಂತ ಅರ್ಥ ಅಲ್ಲ. ಈ ದೇಹದಲ್ಲಿ ನಮಗೆ ಎಷ್ಟು ಇಂದ್ರಿಯಗಳಿವೆಯೋ ಆ ಒಂದೊಂದು ಇಂದ್ರಿಯಕ್ಕೂ ಸಹ ಒಂದೊಂದು ಈಶ್ವರರಿದ್ದಾರೆ. ಈಶ್ವರ ಅಂದರೆ ಅಭಿಮಾನಿ ದೇವತೆಗಳು. ಉದಾಹರಣೆಗೆ ಕಣ್ಣಿಗೆ ಸೂರ್ಯ, ಹಾಗೆ ಚರ್ಮಕ್ಕೆ ಇನ್ನೊಬ್ಬ, ಮೂಗಿಗೆ ವಾಯು, ಇದಕ್ಕೆ ದಿಗ್ದೇವತೆಗಳು, ಇದಕ್ಕೆ ವರುಣ ಅಂದರೆ ನಾಲಿಗೆಗೆ. ಹೀಗೆ ಒಂದೊಂದು ಇಂದ್ರಿಯಗಳಿಗೂ ಸಹ ಕೈಗೆ ಇಂದ್ರ, ಕಾಲಿಗೆ ಇನ್ನೊಬ್ಬ, ಹೀಗೆ ಬೇರೆ 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 ಅಭಿಮಾನಿ ದೇವತೆಗಳಿದ್ದಾರೆ. ಈ ಎಲ್ಲ ದೇವತೆಗಳು ಈಶ್ವರರು. ಆದರೆ ಈ ಎಲ್ಲ ಅಭಿಮಾನಿಗಳು ದೇವತೆಗಳು ಯಾವಾಗ ಕೆಲಸ ಮಾಡ್ತಾರೆ ಅಂದರೆ ಒಳಗಡೆಯಿಂದ ಎಲ್ಲರಿಗೂ ಒಡೆಯನಾಗಿ ಕುಳಿತಂತಹ ಈ ಪುರುಷ ಅಂದರೆ ಜೀವ ಎನ್ನುವನೊಬ್ಬನಿದ್ದಾಗ ಮಾತ್ರ ಇವು ಕೆಲಸ ಮಾಡ್ತವೆ. ಅವರೆಲ್ಲರೂ ಈಶ್ವರರು. ಆ ಎಲ್ಲರಿಗಿಂತಲೂ ಮೇಲೆ ಇರುವವನಾದ್ದರಿಂದ ಅಂದರೆ ಇವನ ಇರುವಿಕೆಯಿಂದಾಗಿ ಅವರೆಲ್ಲರೂ ಕೆಲಸ ಮಾಡ್ತಾರೆ. ಆದ್ದರಿಂದ ಇವನು ಮಹೇಶ್ವರ. ಹಾಗಾಗಿ ಈ ತ್ರಿಮೂರ್ತಿಗಳಲ್ಲೂ ತಾನು ಒಳಗಡೆ ಕುಳಿತಿರ್ತಾನೆ. ಆದ್ದರಿಂದ ಅವರಲ್ಲಿರುವವನು ಸಹ ಒಬ್ಬನೇ. ನಿನ್ನೆ ಈ ಮಾತನ್ನು ನಾನು ಹೇಳಿದ್ದೆ. ಹಾಗಾಗಿ ಅವನೇ ಮಹೇಶ್ವರ. ಈ ಹಿನ್ನೆಲೆಯಲ್ಲಿ ಒಂದು ವಿವರಣೆ ಕೊಟ್ಬಿಡ್ತೇನೆ. ಈ ವೇದಾಂತಿಗಳು ಮಹೇಶ್ವರ ಅಂದ ತಕ್ಷಣ ಪಾರ್ವತೀಪತಿಗೂ ಹೇಳ್ತಾರೆ, ಬ್ರಹ್ಮವಸ್ತಿಗೂ ಹೇಳ್ತಾರೆ. ಯಾಕೆ ಹೀಗೆ ಅಂದರೆ ಅದೇ ಕಾರಣ. ಅಲ್ಲಿ ಮಹೇಶ್ವರ ಎನ್ನುವಂತಹ ಶಬ್ದ ಉಂಟು. ಅಲ್ಲಿ ಮಹೇಶ್ವರ ಅನ್ನೋದಕ್ಕೆ ಪಾರ್ವತೀಪತಿ ಅಂತ ಅಷ್ಟೇ ಅರ್ಥ. ಆ ಮಹೇಶ್ವರನಲ್ಲೂ ಸಹ ಒಳಗಡೆಯಿಂದ ಚೈತನ್ಯ ರೂಪದಲ್ಲಿ ಕುಳಿತಂತಹ ಬ್ರಹ್ಮವಸ್ತುವಿಗೆ ಮಹೇಶ್ವರ ಅಂತಲೇ ಹೆಸರು. ವಿಷ್ಣುವಿನಲ್ಲಿರುವಂಥದ್ದಕ್ಕೂ ಮಹೇಶ್ವರ ಅಂತ ಹೆಸರು. ಬ್ರಹ್ಮನಲ್ಲಿರುವಂಥ ಚೈತನ್ಯಕ್ಕೂ ಮಹೇಶ್ವರ ಅಂತಲೇ ಹೆಸರು. ಹಾಗಾಗಿ ತ್ರಿಮೂರ್ತಿಗಳಲ್ಲೂ ಸಹ ಇರುವಂಥ ಚೈತನ್ಯಕ್ಕೆ ಸಮಷ್ಟಿಯಾಗಿ ಮಹೇಶ್ವರ ಎನ್ನುವಂತಹ ಶಬ್ದ ಪ್ರಯೋಗ ಸಲ್ಲುತ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಉಪದೃಷ್ಟ, ಹನುಮಂತಾಚ, ಭರ್ತ, ಭೋಕ್ತ ಮತ್ತು ಮಹೇಶ್ವರ. ಮತ್ತು ಮುಂದಿನದು ಪರಮಾತ್ಮ ಅಂತ. ಪರಮಾತ್ಮ ನಮ್ಮ ಎಲ್ಲರ ಈ ಶರೀರದಲ್ಲೂ ಅಂತಃಕರಣ ಅನ್ನೋದೊಂದು ಉಂಟು. ಅಂತಃಕರಣ ಅಂದರೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಚಿತ್ತ, ಈ ಮೂರರ ಸಮ್ಮಿಶ್ರಣ. ಇದಕ್ಕೆ ಇನ್ನೊಂದು ಅಹಂಕಾರವನ್ನು ಸೇರಿಸಿ ಅದನ್ನು ಹೇಳೋದುಂಟು. ಏನಿದ್ರೂ ವಿಶೇಷವಾಗಿ ಮನಸ್ಸು, ಬುದ್ಧಿ, ಕೆಲವು ಸಲ ಚಿತ್ತ. ಈ ಅಂತಃಕರಣಕ್ಕೆ ಆತ್ಮವಸ್ತುವನ್ನು ಹಿಡಿದುಕೊಳ್ಳುವ ಶಕ್ತಿ ಉಂಟು, ತೋರಿಸುವ ಶಕ್ತಿ ಉಂಟು. ಈ ಅಂತಃಕರಣದಲ್ಲಿ ಆತ್ಮವಸ್ತುವಿನ ಪ್ರತಿಫಲನ ಆದಾಗ ನಾವೆಲ್ಲರೂ ಸಹ ಪರಮಾತ್ಮನ ಒಂದು ಅಂಶ. ನಾವೆಲ್ಲರೂ ಸಹ ಪರಮಾತ್ಮರೇ. ಈ ಒಂದೊಂದು ಅಂತಃಕರಣದಲ್ಲೂ ಬೇರೆ ಬೇರೆಯಾಗಿ ತೋರುವುದಕ್ಕೆ ಕಾರಣ ಅಂತಃಕರಣದ ಭೇದದಿಂದಾಗಿ. ಆದರೆ ಈ ಅಂತಃಕರಣದ ಆಚೆಗೂ ಆತ ಇದ್ದಾನೆ, ಅಂತಃಕರಣದ ಒಳಗೂ ಇದ್ದಾನೆ. ಹೀಗೆ ಈ ಎಲ್ಲರ ಅಂತಃಕರಣದಲ್ಲೂ ಇರುವಂತಹ ಈ ಆತ್ಮ ಜೀವಾತ್ಮರಿಗೆಲ್ಲರಿಗೂ ಸಹ ಮೂಲ ಅವನೇ. ಆದ್ದರಿಂದ ಅವನನ್ನೇ ಪರಮಾತ್ಮ ಅಂತ ಕರೀತಾರೆ. ಕನ್ನಡಿಯಲ್ಲಿ ಪ್ರತಿಬಿಂಬ ಉಂಟಾದಾಗ ಕನ್ನಡಿಗತವಾದ ಬಿಂಬ ಅದು ಪ್ರತಿಬಿಂಬ. ಆದರೆ ಮೇಲೊಬ್ಬನಿದ್ದಾನಲ್ಲ, 10 ಪಾತ್ರೆಗಳಲ್ಲಿ ಪ್ರತಿಬಿಂಬ ಬಿದ್ದಾಗ ಇವೆಲ್ಲವೂ ಪ್ರತಿಬಿಂಬಗಳು. ಅವನು ಬಿಂಬ, ಅವನು ಮಹಾಬಿಂಬ. ಹಾಗೆ ನಾವೆಲ್ಲರೂ ಸಹ ಆತ್ಮರು, ಅವನು ಪರಮಾತ್ಮ. ಆದರೆ ಈ ಆತ್ಮರು ಅವನಿಗಿಂತ ಬೇರೆ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಪರಮಾತ್ಮೇತಿ
ಮತ್ತು ಪರಹ. ಪರಹ ಅಂದರೆ ಆತ ಎಲ್ಲದಕ್ಕಿಂತಲೂ ಸಹ ಶ್ರೇಷ್ಠನಾದವನು. ಯಾಕೆಂದರೆ ಈ ದೇಹ, ಈ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲವುದೂ ಸಹ ಶ್ರೇಷ್ಠವೇ ಹೌದು. ಯಾವಾಗ ಅಂದರೆ ಒಳಗಡೆಯಿಂದ ಅವನಿದ್ದಾಗ ಮಾತ್ರ. ಅವನು ಒಬ್ಬ ಇಲ್ಲ ಅಂತ ಆದರೆ ಇವುಗಳ ಶ್ರೇಷ್ಠತ್ವ ಎಲ್ಲ ಉದುರಿ ಬಿದ್ದು ಹೋಗ್ತದೆ ಅಲ್ವಾ. ಕಣ್ಣು ತುಂಬ ನಮಗೆ ಉಪಕಾರ ಮಾಡ್ತದೆ ಅಂತ ನಾವು ಹೇಳ್ತೇವೆ. ಕೈ, ಕಾಲು ಎಲ್ಲವೂ ಸಹ ಹೌದು. ಈ ಎಲ್ಲ ಇಂದ್ರಿಯಗಳಿಗೂ ಅವುಗಳಿದ್ದಾದ ಶ್ರೇಷ್ಠತ್ವ ಅನ್ನೋದುಂಟು. ಆದ್ದರಿಂದ ಅವು ಪರ. ಆದರೆ ಒಳಗಡೆಯಿಂದ ಅವನೊಬ್ಬ ಇಲ್ಲ ಅಂತಾದರೆ ಇವು ಯಾವುವು ಏನೂ ಕೆಲಸ ಮಾಡೋದಿಲ್ಲ. ಹಾಗಾಗಿ ಈ ಎಲ್ಲವುಗಳಿಗಿಂತಲೂ ಸಹ ಮೇಲಿರುವನಾದ್ದರಿಂದ ಅವನೇ ಪರಹ, ಅತ್ಯಂತ ಶ್ರೇಷ್ಠನಾದವನು. ಯಾರು? ಪುರುಷಃ. ಈ ಪುರ, ದೇಹ ಎನ್ನುವಂತಹ ಪುರದಲ್ಲಿ ಶೇತೆ ಇತಿ ಪುರುಷಃ, ಸದಾ ಇದ್ದಾನಾದ್ದರಿಂದ ಇವನು ಪುರುಷ. ಅಂತಃಕರಣ ಇರುವಷ್ಟು ಕಾಲ ಅವನು ಈ ದೇಹದಲ್ಲಿ ನಮಗೆ ಅನುಭವಕ್ಕೆ ಬರ್ತಾನೆ. ಅಂತಃಕರಣ ಕೆಲಸ ಮಾಡುವುದನ್ನು ಬಿಟ್ಟಾಗ ಆತ್ಮವಸ್ತು ಇಲ್ಲ ಅಂತಲ್ಲ, ಅದಕ್ಕೆ ಹಿಡಿದುಕೊಳ್ಳುವ ಶಕ್ತಿ ಇಲ್ಲದ್ರಿಂದ ಅದು ಅನುಭವಕ್ಕೆ ಬರುವುದಿಲ್ಲ. ಆ ಅಂತಃಕರಣ ತನ್ನ ಕೆಲಸವನ್ನು ನಿಲ್ಲಿಸಿದಾಗ ಅದಕ್ಕೆ ಸಾವು ಅಂತ ಹೆಸರು. ಅದು ಕೆಲಸ ಪ್ರಾರಂಭಿಸಿದಾಗ ಅದೇ ಹುಟ್ಟು ಅಂತ ಹೆಸರು. ಇನ್ನು ಬಿಡಿಸಿ ಹೇಳಬೇಕು ಅಂದರೆ ಈ ದೇಹ ಮತ್ತು ಜೀವರ ಸಮಾಗಮವೇ ಹುಟ್ಟು. ಜೀವ, ದೇಹ ಇದು ಎರಡರ ವಿಯೋಜನೆಯೇ ಸಾವು. ಜೀವ ಮತ್ತು ಸೂಕ್ಷ್ಮ ಶರೀರದಿಂದ ಇದ್ದೇ ಇರ್ತಾನೆ. ಇಷ್ಟು ಹಿನ್ನೆಲೆಯಲ್ಲಿ ಹೀಗೆ ನಿಜವಾದ ಆತ್ಮ ಅವನೇ ಪರಹ. ನಾನಾ ಕಾರಣಗಳಿಂದಾಗಿ ಅವನಿಗೆ ಹೀಗೆ ನಾನಾ ಹೆಸರುಗಳು. ವಾಸ್ತವಿಕವಾಗಿ ಅವನು ಒಬ್ಬನೇ. ಅವನ ಬೇರೆ ಬೇರೆ ಕಾರ್ಯಗಳಿಂದಾಗಿ ಬೇರೆ ಬೇರೆ ಹೆಸರು ಅಷ್ಟೇ ಹೊರತು ಅವನು ಬಹಳವಾಗಿದ್ದಾನೆ, ಬಹುವಾಗಿದ್ದಾನೆ ಅಂತ ಅರ್ಥ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ. 23ನೇ ಶ್ಲೋಕ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಪಿ ಜಾಯತೆ. ಯಾವಾತ ಈ ಪುರುಷನನ್ನು ಮತ್ತು ಪ್ರಕೃತಿಯನ್ನು, ಎಂಥ ಪ್ರಕೃತಿ? ಗುಣಗಳಿಂದ ಕೂಡಿದಂತಹ ಪ್ರಕೃತಿಯನ್ನು ತಿಳಿದುಕೊಳ್ತಾನೋ, ಅಂದರೆ ಪುರುಷನ ಸ್ವರೂಪ ಹೀಗೆ, ಪ್ರಕೃತಿಯ ಸ್ವರೂಪ ಹೀಗೆ ಅಂತ ಎರಡನ್ನೂ ಬೇರ್ಪಡಿಸಿ ತಿಳಿದುಕೊಳ್ತಾನೋ ಅವನು ಸರ್ವಥಾ ವರ್ತಮಾನೋಪಿ, ಹೇಗಾದರೂ ಇದ್ಕೊಂಡು ಹೋಗಲಿ, ನ ಸ ಭೂಯೋ ಅಭಿಜಾಯತೆ, ಅವನು ಮತ್ತೆ ಹುಟ್ಟೋದಿಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕದ ಅರ್ಥ ಅಂತ ನಾನು ಹೇಳಿದೆ. ಇಡೀ ಗೀತೆಯ ಫಲಶ್ರುತಿಯನ್ನು ಈ ಶ್ಲೋಕ ಹೇಳುತ್ತೆ. ಅದರ ಜೊತೆಗೆ ನಾವು ಮಾಡಬೇಕಾದಂತಹ, ಅಂದರೆ ತಿಳಿದುಕೊಳ್ಳಲೇಬೇಕಾದದ್ದನ್ನು ಸಹ ಹೇಳುತ್ತೆ. ಅದರ ಜೊತೆಗೆ ಈ ಶ್ಲೋಕದಕ್ಕೆ ಇನ್ನೂ ಬೇರೆ ಬೇರೆ ಅರ್ಥಗಳುಂಟು. ನೋಡಿ, ಅಲ್ಲಿ ಶಬ್ದ ಉಂಟು. ಯಹ ಏವಂ ವೇತ್ತಿ, ಯಾವನು ಹೀಗೆ ತಿಳಿದುಕೊಳ್ತಾನೋ. ಆ ಯಾವನು ಅನ್ನೋದಕ್ಕೆ ಅದು ಜನರಲ್ ಆಗಿ ಹೇಳಿದ್ದು. ಜಾತಿ ಇಲ್ಲ, ಲಿಂಗ ಇಲ್ಲ, ವಯಸ್ಸಿಲ್ಲ. ಹೂ ಎವರ್ ಮೇ ಬಿ. ಈ ಒಂದು ಶಬ್ದವನ್ನು ಪ್ರಯೋಗ ಮಾಡೋರ ಮೂಲಕ ಗೀತಾಚಾರ್ಯ ಏನು ಹೇಳ್ತಾನೆ ಅಂದರೆ, ವೇದಾಂತ ಅನ್ನುವಂಥದ್ದು ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಲಿಂಗಕ್ಕೆ ಸೀಮಿತ ಅಲ್ಲ, ವಯಸ್ಸಿಗೆ ಸೀಮಿತ ಅಲ್ಲ. ಹಾಗಿದ್ರೆ ಅದಕ್ಕೆ ಯಾರು ಅಧಿಕಾರಿಗಳು ಅಂದರೆ, ತನ್ನ ಸ್ವರೂಪವನ್ನು ತಿಳಿದುಕೊಳ್ಬೇಕು ಅಂತ ಯಾರು ಬಯಸ್ತಾರೋ ಅವರು ಎಲ್ಲರೂ ಅಧಿಕಾರಿಗಳು. ಯಾರಾದರೂ ಆಗಿರಲಿ ಅವರು. ಎಂಥ ವಿಶಾಲವಾದ ಮಾತು. ಯಾರಾದರೂ ಆಗಿರಲಿ ಅವರು. ಹೀಗೆ ಅವನು ಅಮೇರಿಕದವನಾದರೂ ಆಗಿರಲಿ, ಲಂಡನ್ನವನಾದರೂ ಆಗಿರಲಿ, ಭಾರತೀಯನಾದರೂ ಆಗಿರಲಿ. ಯಾರು ಹೇಳ್ತಾರೆ ಇಂಥ ಮಾತನ್ನು? ಅಂದರೆ ಯಾವನೇ ಆಗಿರಲಿ ಅವನು. ಆದರೆ ಒಂದು, ಈ ಪುರುಷನನ್ನು, ಪ್ರಕೃತಿಯನ್ನು ವಿವಿಚ್ಯ ಬೇರ್ಪಡಿಸಿ ತಿಳ್ಕೊಳ್ಬೇಕು. ಬೇರ್ಪಡಿಸಿ ತಿಳ್ಕೊಳ್ಬೇಕು ಅಂದರೆ ಹೇಗೆ ತಿಳ್ಕೊಳ್ಬೇಕು ಅಂದರೆ, ತನಗೆ ಪ್ರಕೃತಿಯ ಸಂಬಂಧ ಇಲ್ಲ ಅಂತ ದೃಢವಾದ ನಿಶ್ಚಯ ಇರಬೇಕು.
ಯಾಕೆಂದರೆ ಪ್ರಕೃತಿ ಜಡ, ತಾನು ಅಂತ ಹೇಳಿಕೊಳ್ಳುವಾಗ ಚೈತನ್ಯ. ಆದ್ದರಿಂದ ನನಗೆ ಈ ಜಡವಾದ ಪ್ರಕೃತಿಯ ಸಂಬಂಧ ಇಲ್ಲ ಎನ್ನುವಂತಹ ದೃಢ ನಿಶ್ಚಯವನ್ನು ಪಡ್ಕೊಂಡು ಇರಬೇಕು. ಹೀಗೆ ಪಡ್ಕೊಂಡಿದ್ದವನು ಹೇಗಾದರೂ ಆತ ಇರಲಿ, ಅವನು ಮುಕ್ತನಾಗ್ತಾನೆ. ಮತ್ತಷ್ಟೇ ಅಲ್ಲ, ಇಲ್ಲೊಂದು ಶಬ್ದ ಹೇಳ್ತಾನೆ, ಪ್ರಕೃತಿಂಚ, ಇದು ಜಡ, ಇದು ಚೈತನ್ಯ. ಅಂದರೆ ಈ ದೇಹದಲ್ಲಿ ಜಡದ ಭಾಗವೂ ಉಂಟು, ಚೈತನ್ಯದ ಭಾಗವೂ ಉಂಟು. ಇದು ಎರಡನ್ನೂ ಬೇರ್ಪಡಿಸಬೇಕು. ಮತ್ತು ಈ ಜಡವಾದ ಭಾಗದಲ್ಲಿ ಆಗುವಂತಹದ್ದು ಯಾವುದೂ ತನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ತಿಳ್ಕೊಳ್ಬೇಕು. ಅಂದರೆ ಏನು ಇವತ್ತೇ ತಿಳ್ಕೊಳ್ಳಿಕ್ಕಾಗತ್ತಾ? ಆ ಇವತ್ತು ಅನ್ನೋದು ಎಷ್ಟೋ ವರ್ಷಗಳ ಸಾಧನೆ, ಎಷ್ಟೋ ಜನ್ಮಗಳ ಸಾಧನೆ. ಹಾಗೆ ತಿಳ್ಕೊಂಡಾಗ ಅವನು ಸರ್ವಥಾ ವರ್ತಮಾನೋಪಿ, ಹೇಗಾದರೂ ಬದುಕಿರಲಿ ಅಂತ ಈ ನಿಶ್ಚಯ ಜ್ಞಾನ ಇರಬೇಕು. ನಾನು ಜಡವಾದ ದೇಹ ಅಲ್ಲ, ಪ್ರಕೃತಿ ಅಲ್ಲ, ನಾನು ಕೇವಲ ಚೈತನ್ಯ ಸ್ವರೂಪ. ಅದನ್ನೇ ಮಹಾವಾಕ್ಯಗಳು ಅಹಂ ಬ್ರಹ್ಮಾಸ್ಮಿ ಅಂತ ಪದೇ 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 ಹೇಳ್ತಾ ಇರು ಎನ್ನುವಂತಹ ಈ ಮಾತನ್ನು ನಮಗೆ ಉಪದೇಶ ಮಾಡ್ತವೆ. ಹೀಗೆ ತಿಳ್ಕೊಂಡ ಆದ ಮೇಲೆ ನಾನು ಜಡವಾದ ಪ್ರಕೃತಿ ಅಲ್ಲ ಎನ್ನುವಂಥ ನಿಶ್ಚಯ ಜ್ಞಾನ ಅವನಿಗೆ ಬಂತು ಅಂತ ಆದಮೇಲೆ ಅವನು ಸರ್ವಥಾ ವರ್ತಮಾನೋಪಿ, ಹೇಗಾದರೂ ಇರಲಿ. ಹೇಗಾದರೂ ಇರಲಿ ಅಂದರೆ ಅವನು ಬೇಕಾದರೆ ಕೊಲೆಯನ್ನಾದರೂ ಮಾಡಲಿ, ಖುನಿಯನ್ನಾದರೂ ಮಾಡಲಿ, ಮತ್ತು ಅವನು ಹುಟ್ಟೋದಿಲ್ವಾ? ಕೆಲವು ಜನ ಹೀಗೂ ಅರ್ಥ ಮಾಡ್ತಾರೆ, ಏನು ಅಂದರೆ ಅವನು ಸ್ವೇಚ್ಛಾಚಾರಿಯಾಗಿ ಬೇಕಿದ್ದರೂ ಬದುಕಲಿ, ಅವನು ಮತ್ತೆ ಹುಟ್ಟೋದಿಲ್ಲ ಅಂತ. ಒಂದನ್ನು ನಾವು ನೆನಪಿಗೆ ತಂದುಕೊಳ್ಬೇಕು, ಇಷ್ಟು ಆಳವಾದ ಜ್ಞಾನ ಇರುವವನು ಅವನು ಸ್ವೇಚ್ಛಾಚಾರಿಯಾಗಿ ಬದುಕೋದಿಲ್ಲ. ಯಾಕೆ ಕೇಳಿದರೆ, ಇಷ್ಟು ಆಳವಾದ ಜ್ಞಾನಕ್ಕೆ ಇಳಿಬೇಕಿದ್ರೆ ಅವನ ಇಂದ್ರಿಯಗಳೆಲ್ಲ ನಿಯಂತ್ರಿತವಾಗಿರಬೇಕು. ಯಾವನ ಇಂದ್ರಿಯಗಳು ನಿಯಂತ್ರಿತವಾಗಿರ್ತವೋ ಅವನು ಸ್ವೇಚ್ಛಾಚಾರಿ ಆಗೋದಿಲ್ಲ. ಯಾವನ ಇಂದ್ರಿಯಗಳು ಅನಿಯಂತ್ರಿತವಾಗಿರ್ತವೋ ಆತ ಮಾತ್ರ ಸ್ವೇಚ್ಛಾಚಾರಿ ಆಗಿರ್ತಾನೆ. ಹಾಗಾಗಿ ಹೀಗೆ ತಿಳ್ಕೊಂಡವನು ಸ್ವೇಚ್ಛಾಚಾರಿಯಾಗಿ ಬದುಕಿದರು ಅಂತ ಹೇಳಿದರೆ ಅದು ಶುದ್ಧ ತಪ್ಪು. ಆ ಮಟ್ಟದ ಜ್ಞಾನವನ್ನು ಪಡೆದವನು ಸ್ವೇಚ್ಛಾಚಾರಿಯಾಗಿ ಬದುಕಲಿಕ್ಕೆ ಸುತರಾಂ ಸಾಧ್ಯ ಇಲ್ಲ. ಹಾಗಿದ್ದರೆ ಗೀತಾಚಾರ್ಯನ ಈ ಮಾತಿಗೆ ಏನರ್ಥ? ಸರ್ವಥಾ ವರ್ತಮಾನೋಪಿ, ಹೇಗೇ ಇದ್ರೂ ಅಂದರೆ ಅವನು ಬೇಕಿದ್ರೆ ಸನ್ಯಾಸಿ ಆದರೂ ಆಗಿರಲಿ, ಅವನು ಬೇಕಿದ್ದರೆ ಗೃಹಸ್ಥನಾಗಿದ್ದರೂ ಆಗಿರಲಿ, ಅವನು ಬೇಕಿದ್ದರೆ ವ್ಯವಸಾಯನಾದರೂ ಮಾಡ್ತಾ ಇರಲಿ, ಅವನು ಬೇಕಿದ್ದರೆ ವ್ಯಾಪಾರನಾದರೂ ಮಾಡ್ತಾ ಇರಲಿ, ನ ಸ ಭೂಯೋಭಿ ಜಾಯತೆ, ಅವನು ಮತ್ತೆ ಹುಟ್ಟುವುದಿಲ್ಲ. ಯಾಕೆ ಹುಟ್ಟುವುದಿಲ್ಲ ಅಂದರೆ ಹುಟ್ಟಲಿಕ್ಕೆ ಬೇಕಾದಂತಹ ಕರ್ಮಗಳೆಲ್ಲ ಏನಾಗ್ತವೆ? ಅವು ದಹಿಸಿ ಹೋಗ್ತವೆ. ಕರ್ಮವನ್ನು ಮಾಡುವುದು ಯಾವುದರಿಂದಾಗಿ? ಪ್ರಕೃತಿಯಿಂದಾಗಿ. ಆ ಪ್ರಕೃತಿಯಿಂದಾಗುವುದು ಯಾವುದೂ ತನಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡಾಗ ಪ್ರಕೃತಿಯಿಂದಾದಂಥ ಕರ್ಮದ ಫಲಗಳು ತನಗೆ ಅಂಟುವುದಿಲ್ಲ. ಯಾವಾಗ ಫಲಗಳು ಅಂಟುವುದಿಲ್ಲವೋ ಆ ಅಂಟದೇ ಇರುವಂಥ ಫಲಗಳು ಜನ್ಮಕ್ಕೆ ಕಾರಣ ಆಗೋದಿಲ್ಲ. ಹಾಗಾಗಿ ನ ಸ ಭೂಯೋಭಿ ಜಾಯತೆ, ಅವನು ಮತ್ತೆ ಹುಟ್ಟುವುದಿಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ಇದರ ಮೇಲೆ ಒಂದು ಪೂರ್ವ ಪಕ್ಷ ಉಂಟು, ಬಲವಾದದ್ದು. ಅವನು ಯಾಕೆ ಹುಟ್ಟೋದಿಲ್ಲ? ಯಾಕೆ ಹುಟ್ಟೋದಿಲ್ಲ? ಪೂರ್ವ ಪಕ್ಷಿಯ ಅಭಿಪ್ರಾಯ ಎಷ್ಟು? ಈಗ ಅವನಿಗೆ ಈ ತಿಳುವಳಿಕೆ ಬಂತು, ಪ್ರಕೃತಿ ಬೇರೆ, ಚೈತನ್ಯ ಸ್ವರೂಪ ಅಂತ ನಾನು ಬೇರೆ, ಪ್ರಕೃತಿಯಿಂದ ಮಾಡಿದಂಥ ಕರ್ಮ ನನಗೆ ಅಂಟೋದಿಲ್ಲ, ಹಾಗಾಗಿ ಕರ್ಮದ ಫಲ ನನಗಿಲ್ಲ ಅಂತ ಈ ಜನ್ಮದ ತಿಳುವಳಿಕೆ ಬಂದ ಮೇಲೆ ಮುಂದೆ ಅವನಿಗೆ ಕರ್ಮ ಫಲ ಅಂಟೋದಿಲ್ಲ, ಫಲ ಇಲ್ಲ. ಆದರೆ ಇದಕ್ಕೂ ಮೊದಲು ಅವನು ಮಾಡಿದ ಕರ್ಮಗಳು ಇದ್ದಾವೋ ಇಲ್ವೋ? ಸಂಚಿತವಾದ ಕರ್ಮ, ಆ ಕರ್ಮಗಳು ಫಲ ಕೊಡಬೇಕು, ಕೊಡಬಾರದು. ಅಷ್ಟೇ ಅಲ್ಲ, ಈ ಜನ್ಮದಲ್ಲಿಯೇ ಈ ದೇಹ ಜ್ಞಾನ ಬರುವುದಕ್ಕಿಂತ ಮೊದಲು ಈ ದೇಹದಲ್ಲಿ ಕರ್ಮ ಮಾಡಿದ್ದಾನಲ್ಲ, ಮಾಡಿದ ಕರ್ಮ ಫಲ ಕೊಡದೆ ಹೋಗೋದಿಲ್ಲ. ಅಷ್ಟೇ ಅಲ್ಲ, ಜ್ಞಾನ ಬಂದ ಮೇಲೂ ಸಹ ಲೋಕಸಂಗ್ರಹ ಕರ್ಮ ಮಾಡ್ತಾನಲ್ಲ ಅವನು, ಯಾಕೆ ಫಲ ಕೊಡೋದಿಲ್ಲ ಅಂತ ಈ ಮೂರು ತರಹದ ಪ್ರಶ್ನೆಗಳು. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ, ಇದೇ ದೇಹದಲ್ಲಿ ಜ್ಞಾನ ಬರೋದಕ್ಕಿಂತ ಮಾಡಿದ ಕರ್ಮ, ಜ್ಞಾನ ಬಂದ ಮೇಲೆ ಮಾಡಿದಂಥ ಈ ಕರ್ಮಗಳು ಯಾಕೆ ಫಲವನ್ನು ಕೊಡೋದಿಲ್ಲ? ಫಲ ಕೊಡಬೇಕು, ಆತ ಮತ್ತೆ ಹುಟ್ಟಲೇಬೇಕಲ್ಲ ಅಂತ ಪೂರ್ವ ಪಕ್ಷಿಯ ಸಂಶಯ.
ಆದರೆ ಗೀತಾಚಾರ್ಯ ಹೇಳ್ತಾನೆ ನಸ ಭೂಯೋ ವಿಜಾಯತೆ, ಅವನು ಹುಟ್ಟೋದಿಲ್ಲ. ಹಾಗಾಗಿ ಈ ಪೂರ್ವ ಪಕ್ಷಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಸಮಾಧಾನ ರೂಪದಲ್ಲಿ ನಾಳೆ 6 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.